ಎರಡನೇ ಅವಧಿಯಲ್ಲಿ ಅದರ ಕಾರಣಗಳೇನು, ವಂಚನೆ ಮಾಡ್ಲಿಕ್ಕೆ ಕಾರಣಗಳೇನು, ಕಾರಣಕರ್ತರು ಯಾರ್ಯಾರು ಏನು ಅನ್ನೋದನ್ನ ನಾವು ಯೋಚನೆ ಮಾಡಿದ್ವಿ. ಮೂರನೇ ಅವಧಿಯಲ್ಲಿ ವಂಚನೆಯ ವರ್ಗೀಕರಣ, ಕ್ಲಾಸಿಫಿಕೇಶನ್ ಆಫ್ ಫ್ರಾಡ್ಸ್, ಯಾವ್ಯಾವ ರೀತಿ ವರ್ಗೀಕರಣ ಮಾಡ್ಬೋದು ಅಂತ ಹೇಳಿ ಮಾಡ್ಕೊಂಡಿದ್ವಿ. ಹಾಗೆ ನಾಲ್ಕನೇ ಅವಧಿಯಲ್ಲಿ ಅದರ ವಾಸನೆಯನ್ನ ಗ್ರಹಿಸುವುದು ಮತ್ತು ಪತ್ತೆ ಮಾಡುವುದು, ವರದಿ ಮಾಡುವುದು, ಯಾವ್ಯಾವ ಅಂಶಗಳನ್ನ ನಾವು ಯಾವ್ಯಾವ ರೀತಿ ಗ್ರಹಿಸಬೇಕು ಮತ್ತು ಯಾವ ರೀತಿ ಕ್ರಮ ಇಡಬೇಕು ಅನ್ನೋದನ್ನ ನೋಡಿದ್ವಿ. ಇವತ್ತಿನ ಅವಧಿಯಲ್ಲಿ ಮುಂದುವರಿದ ಭಾಗವಾಗಿ ವರದಿ ಮಾಡುವಂತದ್ದು, ಕ್ರಮವಿಡುವಂತದ್ದು, ಅದರ ಮುಂದಿನ ವರದಿಯನ್ನ ಯಾವ ರೀತಿ ಮಾಡಬೇಕು ಅನ್ನೋದು ನೋಡೋಣ. ಹಿಂದಿನ ಸಂಚಿಕೆಯ ಮುಂದುವರಿದ ಭಾಗವಾಗಿ ಇದು ಬರುತ್ತೆ. ಹಾಗೆ ಇವತ್ತು ಪ್ರಿವೆಂಟಿವ್ ಮೆಜರ್ಸ್ ಏನು, ಕ್ಯೂರೇಟಿವ್ ಮೆಜರ್ಸ್ ಏನು, ಪುನಿಟಿವ್ ಮೆಜರ್ಸ್ ಏನು, ಪ್ರಿಕಾಷನರಿ ಮೆಜರ್ಸ್ ಏನು, ಇವುಗಳನ್ನೆಲ್ಲ ಇವತ್ತು ವಿಶ್ಲೇಷಣೆ ಮಾಡೋಣ ಸ್ನೇಹಿತರೆ. ಹಾಗಾಗಿ ಈ ಪೂರ್ತಿ ಒಂದು ಸರಿಸುಮಾರು 3/4 ತಾಸು 50 ನಿಮಿಷದ ಈ ಅವಧಿಯನ್ನ ಗಮನ ಇಟ್ಟು ತಾವೆಲ್ಲರೂ ವೀಕ್ಷಿಸಬೇಕು ಅಂತ ಕೇಳ್ಕೊಳ್ತಾ, ರಿಪೋರ್ಟಿಂಗ್ ಆಸ್ಪೆಕ್ಟ್ಸ್, ವರದಿಯ ಅಂಶಗಳು ಏನು, ವರದಿಯ ಅಂಶಗಳು ಏನೇನ್ ಮಾಡಬೇಕು. 2 ತರದ ವರದಿಗಳನ್ನ ನಾವು ಇದು ಮಾಡ್ಬೋದು. ಈಗ ಸಪೋಸ್ ಅದರಲ್ಲಿ ಏನಾದ್ರು ಇನ್ವೆಸ್ಟಿಗೇಷನ್ ಅಂತ ಹೇಳಿದ್ರೆ, ಇನ್ವೆಸ್ಟಿಗೇಟರ್ ಅಂತ ಅಪಾಯಿಂಟ್ ಮಾಡಿದ್ರೆ ಅವರು ಏನೇನು ವರದಿ ಕೊಡ್ಬೇಕು ಅನ್ನೋದನ್ನ ನಾವು ನೋಡೋಣ. ಸಾಮಾನ್ಯವಾಗಿ ಇನ್ವೆಸ್ಟಿಗೇಷನ್ ಅಂತ ಹೇಳಿ ಮಾಡಿದ್ರೆ ಇನ್ವೆಸ್ಟಿಗೇಟರ್ ಯಾವ್ಯಾವ ವರದಿಗಳನ್ನು ಕೊಡಬೇಕು. ಮೊದಲನೇದಾಗಿ ವಂಚನೆ ಬಗ್ಗೆ ವಿವರಗಳನ್ನ ಕೊಡಬೇಕು. ಅಂದ್ರೆ ತನಿಖಾ ವರದಿ ಕೇವಲ ಘಟನೆಯ ವಿವರಗಳನ್ನು ಹೇಳಿದ್ರೆ ಸಾಲದು, ಅದ್ರ ಜೊತೆಗೆ ನಿರ್ದಿಷ್ಟವಾಗಿ ಘಟನೆಗಳಿಗೆ ಸಂಬಂಧಪಟ್ಟಂತೆ, ಅಂದ್ರೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತ ವಿವರಣೆಗಳನ್ನು ಕೊಡಬೇಕು. ಪ್ರಮುಖ ಮಾಹಿತಿಗಳು ಏನೇನಿದೆ, ಯಾರ್ಯಾರು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲ ಬೇಕಾಗತ್ತೆ. ಅಂದ್ರೆ ಯಾವ ದಿನಾಂಕದಿಂದ ಯಾವ ದಿನಾಂಕದೊಳಗೆ ಯಾವ ರೀತಿ ಘಟನೆಗಳಾಗಿದೆ, ಎಷ್ಟು ವಂಚನೆ ಆಗಿದೆ, ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ, ಇವುಗಳನ್ನೆಲ್ಲ ಹೇಳ್ಬೇಕಾಗತ್ತೆ. ಸೊ ವಂಚನೆ ವಿವರ ಹೇಗ್ ನಡೀಬೇಕು ಅಂದ್ರೆ ಮೋಡಸ್ ಆಪರೆಂಡಿ ಅಂತೀವಿ ನಾವು. ಯಾವ ರೀತಿ ನಡೀತು ವಂಚನೆ, ಹೇಗ್ ನಡೀತು, ಯಾರ್ಯಾರು ಅದಕ್ಕೆ ಸಹಕರಿಸಿದ್ರು, ಅದರ ಸ್ವರೂಪ ಏನು, ವಿಧಾನ ಏನು. ಫಾರ್ ಎಕ್ಸಾಂಪಲ್ ಪಿಗ್ಮಿಯಲ್ಲಿ ಮೋಸ ಆಗಿದೆ, ವಂಚನೆ ಆಗಿದೆ ಅಂದ್ರೆ ಪಿಗ್ಮಿ ಕಲೆಕ್ಟರ್ ಯಾವ ರೀತಿ ವಂಚನೆ ಮಾಡಿದಾನೆ ಅದ್ರ ವಿವರಗಳನ್ನು ಕೊಡಬೇಕು. ಈ ಪಿಗ್ಮಿ ಕಲೆಕ್ಟರ್ ಸಂಸ್ಥೆಯಲ್ಲದೆ ತನ್ನ ವೈಯಕ್ತಿಕವಾಗಿ ತಾನೊಂದು ಪಿಗ್ಮಿ ಕಲೆಕ್ಷನ್ ಮೆಷಿನ್ ಇಟ್ಕೊಂಡು ತನ್ನ ವೈಯಕ್ತಿಕ ಹಿನ್ನೆಲೆಯಲ್ಲಿ ಎಲ್ಲರಿಗೂ ಸಹಕಾರಿ ಎನ್ನುವ ಭಾವನೆ ಮೂಡಿಸಿ ತಾನು ವೈಯಕ್ತಿಕವಾಗಿ ಇಷ್ಟು ರೂಪಾಯಿಗಳನ್ನ ಸಂಗ್ರಹಿಸಿದ್ದಾನೆ ಅಂದ್ರೆ ಮೋಡಸ್ ಆಪರೆಂಡಿ ಯಾವ ರೀತಿ ಮಾಡಿದಾನೆ ಅನ್ನೋದ್ರ ಬಗ್ಗೆ ವಿವರಗಳು ಬೇಕು. ಹೇಗೆ ನಡೆಯಿತು, ಅದರ ಸ್ವರೂಪ ಮತ್ತು ವಿಧಾನಗಳ ಬಗ್ಗೆ ಇರಬೇಕಾಗತ್ತೆ. ಯಾವ್ದೊಂದು ಈಗ ಸಪೋಸ್ ನಕಲಿ ಚೆಕ್ ಬಳಸಿ ಉಪಯೋಗಿಸ್ಕೊಂಡಿದ್ದಾನೆ, ಹಾಗಾದ್ರೆ ಯಾರು ಬಳಸಿದ್ದಾರೆ, ನಕಲಿ ಚೆಕ್ ಅನ್ನ ಹೇಗೆ ಮಾಡಿದ್ದಾರೆ, ಎಷ್ಟು ನಷ್ಟ ಆಗಿದೆ ಅನ್ನೋದು ಬೇಕಾಗತ್ತೆ. ಅಲ್ಲಿ ಎರಡನೇದು ವಂಚನೆಯ ಅಂದಾಜು ಮೊತ್ತ, ಅಂದ್ರೆ ಎಷ್ಟು ಮೊತ್ತ ಸಂಸ್ಥೆಗೆ ನಷ್ಟ ಆಗಿದೆ ಅನ್ನೋದು ನಾವು ಹೇಳ್ಬೇಕಾಗತ್ತೆ. ಅಲ್ಲಿ ಅಂದಾಜು ಮೊತ್ತವನ್ನು ಹೇಳ್ಬೇಕಾಗತ್ತೆ. ಇದರಿಂದಾಗಿ ಸಂಸ್ಥೆಗೆ ಸರಿಸುಮಾರು 17 ಲಕ್ಷ ರೂಪಾಯಿ ವಂಚನೆಯಾಗಿರುವುದು ಕಂಡು ಬಂದಿರುತ್ತದೆ. 37 ಲಕ್ಷ ರೂಪಾಯಿ, 83 ಎಷ್ಟು, ಅದನ್ನ ಅಂದಾಜು ಮೊತ್ತವನ್ನು ಹೇಳ್ಬೇಕಾಗತ್ತೆ. ಆಮೇಲೆ ಭಾಗಿದಾರರ ವಿವರಗಳು, ಭಾಗಿದಾರರು ಯಾರ್ಯಾರು ವಂಚನೆಯಲ್ಲಿ ಭಾಗಿದಾರರಾಗಿದ್ದಾರೆ, ಉದ್ಯೋಗಿಗಳಾಗಿದ್ದಾರಾ, ಅಧಿಕಾರಿಗಳಾಗಿದ್ದಾರಾ, ನಿರ್ದೇಶಕರಾಗಿದ್ದಾರಾ, ಅಧ್ಯಕ್ಷರೇ ಆಗಿದ್ದಾರಾ, ಅಥವಾ ಹೊರಗಿನ ವ್ಯಕ್ತಿಗಳು, ಸೇವಾದಾತರಾಗಿದ್ದಾರಾ, ಸರ್ವಿಸ್ ಪ್ರೊವೈಡರ್. ಯಾವುದೋ ಒಂದು ಗೋಲ್ಡ್ ಲೋನ್ ಅಲ್ಲಿ ನಮ್ಮ ಅಪ್ರೈಸರ್ ಇನ್ವಾಲ್ವ್ ಆಗಿರ್ತಾರೆ. ಗೋಲ್ಡ್ ಲೋನ್ ಅಲ್ಲಿ ಅಪ್ರೈಸರ್ ವಂಚನೆ ಮಾಡಿದ್ದಾನೆ, ಹಿತ್ತಾಳಿ ಅಥವಾ ಬಂಗಾರವಲ್ಲದ ಆಭರಣಗಳನ್ನ ಬಂಗಾರ ಅಂತ ದೃಢೀಕರಿಸಿಕೊಳ್ಳಿಸಿ ನಮ್ಮ ಮೋಸ ಮಾಡಿರ್ತಾರೆ. ಈ ರೀತಿ ಏನಾದ್ರು ಇದ್ರೆ ಯಾರು ಇನ್ವಾಲ್ವ್ ಆಗಿದ್ದಾರೆ, ಹೊರಗಡೆಯವರು ಇರ್ಬೋದು, ಒಳಗಡೆ ಇರ್ಬೋದು, ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ, ಅವ್ರ ಹುದ್ದೆ ಏನು, ಅವರ ಪಾತ್ರ ಏನು, ಈ ಎಲ್ಲ ಅಂಶಗಳನ್ನ ಇದು ತನಿಖಾ ವರದಿ ಕೊಡುವಂಥದ್ದು. ತನಿಖಾ ವರದಿಯನ್ನ ಒಬ್ಬ ತನಿಖಾಧಿಕಾರಿ, ಒಬ್ಬ ಇನ್ವೆಸ್ಟಿಗೇಟರ್ ಕೊಡುವಂಥದ್ದು. ಅವರಿಗೆ ಈ ವಿವರಗಳಿರ್ಬೇಕು ಅಂತ ಹೇಳುತ್ತೆ. ಅದೇ ಒಬ್ಬ ಚಾರ್ಟರ್ಡ್ ಅಕೌಂಟೆಂಟ್ ಕೊಡೋದಿದ್ರೆ ಅಥವಾ ಒಬ್ಬ ಲೆಕ್ಕ ಪರಿಶೋಧಕರು ಕೊಡೋದಿದ್ರೆ, ಡಿಪಾರ್ಟ್ಮೆಂಟಲ್ ಲೆಕ್ಕ ಪರಿಶೋಧಕರಾಗಿರ್ಬೋದು, ನಿಮ್ಮ ಯಾವುದು ಶಾಸನಾತ್ಮಕ ಲೆಕ್ಕ ಪರಿಶೋಧನೆ ವರ್ಷಕ್ಕೊಂದ್ಸರಿ ಆಡಿಟ್ ಮಾಡಿಸ್ತಿರಲ್ಲ, ಅದರಲ್ಲಿ ಏನಾದ್ರು ಮಾಡೋದಿದ್ರೆ ಹೇಗ್ ಮಾಡ್ಬೇಕಾಗತ್ತೆ, ಆವಾಗ ಅವರು ತಮ್ಮ ವರದಿಯಲ್ಲಿ ಇಂತಿಂತ ವಿವರಗಳನ್ನು ಕೊಡಬೇಕು. ಏನು ಅಲ್ಲಿ ಕ್ವಶನ್ ಏನೇ ಇದೆ, ಸಹಕಾರಿ ಲೆಕ್ಕ ಪರಿಶೋಧನಾ ವರದಿಯಲ್ಲಿದೆ, ಸಹಕಾರಿಯ ವ್ಯವಹಾರದಲ್ಲಿ ಮೋಸ, ವಂಚನೆ ಅಥವಾ ದುರುಪಯೋಗದ ದೃಷ್ಟಾಂತಗಳು ಕಂಡು ಬಂದಿದೆಯಾ? ಹೌದು ಅಂತಾದ್ರೆ ಯಾವ ರೀತಿ ಮೋಸ ಆಗಿದೆ, ಯಾವ ರೀತಿ ವಂಚನೆ ಆಗಿದೆ,
ಯಾವ ರೀತಿ ದುರುಪಯೋಗ ಆಗಿದೆ ಅದ್ರ ಬಗ್ಗೆ ವಿವರಣೆಗಳನ್ನು ಕೊಡ್ಬೇಕಾಗತ್ತೆ. ಅಂದ್ರೆ ಮೊದಲನೇದು, ಎಲ್ಲಾದರೂ ನಿಮಗೆ ಆ ರೀತಿಯ ವಂಚನೆಯ ಉದಾಹರಣೆಗಳು ಕಂಡು ಬಂದಿದೆಯಾ ಅಂತ ಬಂದ್ರೆ, ಅಂತ ದೃಷ್ಟಾಂತಗಳು ಕಂಡು ಬಂದಿದೆ ಅಂದ್ರೆ ಹೌದು, ನಕಲಿ ದಾಖಲೆಗಳನ್ನ ಸೃಷ್ಟಿಸಿ ಮೋಸ ಮಾಡಿರುವ ದೃಷ್ಟಾಂತಗಳು ಕಂಡು ಬಂದಿವೆ. ಯಾವ ರೀತಿ ಮೋಸ ಆಗಿದೆ, ವಂಚನೆ ಆಗಿದೆ, ದುರುಪಯೋಗ ಆಗಿದೆ, ಆವಾಗ ಅಕ್ರಮದ ಸ್ವರೂಪ ಅಂದ್ರೆ ಮೋಡಸ್ ಆಪರೆಂಡಿ ಅಂತ ಹೇಳ್ತೀವಲ್ಲ, ಅದು ಯಾವ ರೀತಿ ಆಗಿದೆ, ಆ ವಂಚನೆಯ ಮಾಡಿರುವಂತಹ ಪದ್ಧತಿ ಅಥವಾ ಪ್ರಕ್ರಿಯೆ ಏನಾಗಿದೆ ಅದನ್ನ ನಾವು ಉದಾಹರಣೆ ಸಹಿತ ಹೇಳಬೇಕಾಗತ್ತೆ. ಉದಾಹರಣೆ ಈ ರೀತಿ ಆಗಿದೆ, ಇಷ್ಟೊಂದು ನಾವು ಪರಿಶೀಲನೆ ಮಾಡಿದಾಗ ಇದು ಇಲ್ಲದಿರುವುದು ಅಥವಾ ಇದು ಇರುವುದು ಕಂಡು ಬಂದಿರ್ತದೆ, ಏನಿರ್ತದೆ ಅದು ಆ ತರದ್ದು. ಆಮೇಲೆ ಮೂರನೇದು, ಆಡಳಿತ ಮಂಡಳಿ ನಷ್ಟವನ್ನ ಅಂದಾಜಿಸಿದೆಯೇ. ಆಡಿಟರ್ ಅಲ್ಲ ನಷ್ಟವನ್ನು ಅಂದಾಜು ಮಾಡುವಂಥದ್ದು, ಆಡಿಟರ್ ಅಲ್ಲ. ಆಡಳಿತ ಮಂಡಳಿ ಈ ವ್ಯವಹಾರದಿಂದ ನಮಗೆ ಇಷ್ಟು ನಷ್ಟವಾಗಿದೆ ಅಂತೇಳಿ ಒಂದು ಎಸ್ಟಿಮೇಟ್ ಮಾಡಬೇಕು, ಅಂದಾಜು ಮಾಡಬೇಕು. ತನಿಖಾಧಿಕಾರಿಗಳಾಗಲಿ ಅಥವಾ ಲೆಕ್ಕ ಪರಿಶೋಧಕರಾಗಲಿ ನಷ್ಟವನ್ನು ಅಂದಾಜಿಸುವುದಲ್ಲ, ಅದು ಆಡಳಿತ ಮಂಡಳಿ ಮಾಡಬೇಕಾಗತ್ತೆ. ಇಲ್ಲಿ ಒಂದು ನೀವು ನೆನ್ಪಿಟ್ಕೊಳ್ಳಿ, ಇದನ್ನ ಎಷ್ಟು ನಷ್ಟವನ್ನು ಅಂದಾಜು ಮಾಡಬೇಕು, ಯಾರು ತನಿಖೆ ಮಾಡಿದಾರೋ ಅವ್ರು ಅಂದಾಜಿಸ್ಬೇಕು. ಅವರು ಒಂದು ಅಂದಾಜು ಕೊಡ್ತಾರೆ, ಆದರೆ ಅದನ್ನ ಹೌದು ಇದಿಷ್ಟು ಆಗಿರುವಂತದ್ದು ಹೌದು ಅಂತ ದೃಢೀಕರಣ ಮಾಡುವಂಥದ್ದು, ಆ ಅಂದಾಜನ್ನು ದೃಢೀಕರಿಸುವಂಥದ್ದು ಆಡಳಿತ ಮಂಡಳಿಯ ಹೊಣೆಗಾರಿಕೆ. ಹಾಗಾಗಿ ಆಡಳಿತ ಮಂಡಳಿಯು ನಷ್ಟವನ್ನು ಅಂದಾಜಿಸಿದ್ದೀಯಾ, ಅದರ ಬಗ್ಗೆ ಆಡಳಿತ ಮಂಡಳಿ ಆರ್ಥಿಕ ಪ್ರಮಾಣವನ್ನು ಏನು ಇದು ಮಾಡಿದ್ದಾರೆ, ಏನು ಯಾವ ರೀತಿ ನಷ್ಟವನ್ನು ಅಂದಾಜಿದೆ ಮಾಡಿದೆ, ಆ ನಷ್ಟವನ್ನು ಅಂದಾಜು ಮಾಡಲಿಕ್ಕೆ ಒಂದು ಪ್ರಕ್ರಿಯೆ ಬೇಕಾಗತ್ತೆ, ಒಂದು ಕ್ರಮ ಬೇಕಾಗತ್ತೆ. ಆ ಕ್ರಮವನ್ನ ವರದಿಯಲ್ಲಿ ಉಲ್ಲೇಖಿಸಬೇಕು. ಆಮೇಲೆ ಅಂತಹ ಅಂದಾಜು ನಷ್ಟದ ಪ್ರಮಾಣ ಎಷ್ಟಿದೆ. ಈಗ ಯಾವುದೋ ಒಂದು ಪ್ರಕರಣದ ಬಗ್ಗೆ, ಈಗ ಯಾವುದೋ ಒಂದು ವಂಚನೆ ಪ್ರಕರಣದ ಬಗ್ಗೆ ಮಾಹಿತಿ ಪಡೆದ ನಂತರ ಆಡಳಿತ ಮಂಡಳಿ ನಷ್ಟವನ್ನ ಅಂದಾಜು ಮಾಡ್ಲಿಕ್ಕೆ ಒಂದು ಆಂತರಿಕ ಸಮಿತಿಯನ್ನು ಏರ್ಪಡಿಸುತ್ತೆ. ಆ ಸಮಿತಿ ಇದನ್ನ ಅಂದಾಜು ಮಾಡತ್ತೆ, ಇಷ್ಟು ನಷ್ಟವಾಗಿರಬಹುದು ಅಂತ ಸಮಿತಿ ಅಂದಾಜು ಕೊಡತ್ತೆ. ಅಂತಹ ಅಂದಾಜಿನ ಪ್ರಮಾಣ, ಅಂದಾಜು ನಷ್ಟದ ಪ್ರಮಾಣ ಎಷ್ಟಿದೆ, ಇಲ್ಲಿ ಎರಡಿದೆ. ಮೋಸ ಎಷ್ಟಾಗಿದೆ, ಮೋಸದಿಂದ ನಷ್ಟ ಎಷ್ಟಾಗಿದೆ, ಎರಡನ್ನೂ ಹೇಳಬೇಕಾಗತ್ತೆ. ಹಾಗಾಗಿ ಆ ವರದಿಯಲ್ಲಿ ನಾವು ಆ ನಷ್ಟದ ಪ್ರಮಾಣ ಎಷ್ಟಿದೆ ಅನ್ನೋದನ್ನ, ಯಾಕೆಂದ್ರೆ ಯಾರ ಮೇಲೆ ನಾವು ಅದನ್ನ ದೋಷಾರೋಪಣೆ ಮಾಡ್ಬೇಕಾಗತ್ತೋ ಅವರಿಂದ ಎಷ್ಟು ವಸೂಲಿ ಮಾಡ್ಬೇಕು ಅನ್ನೋದು ನಿರ್ದಿಷ್ಟತೆ ಬೇಕಾಗತ್ತೆ. ಹಾಗಾಗಿ ನಷ್ಟದ ಪ್ರಮಾಣವನ್ನ ನಾವು ಅಂದಾಜು ಮಾಡ್ಬೇಕಾಗತ್ತೆ. ಅವುಗಳಿಗೆ ಕಾರಣರು ಯಾರು ಅನ್ನೋದನ್ನ, ಅಂದ್ರೆ ಯಾರು ಭಾಗಿಯಾಗಿದ್ದಾರೆ ಅನ್ನೋದನ್ನ ಲೆಕ್ಕ ಪರಿಶೋಧನಾ ವರದಿಯಲ್ಲಿ ಹೇಳ್ಬೇಕಾಗತ್ತೆ. ಅಂದ್ರೆ ನೇರವಾಗಿ ಭಾಗಿಯಾದವರು ಯಾರು, ಪರೋಕ್ಷವಾಗಿ ಭಾಗಿಯಾದವರು ಯಾರು, ಪರೋಕ್ಷವಾಗಿ ಸಹಕರಿಸಿದವರು ಯಾರು, ಕಳ್ಳತನ ಮಾಡಿದವರು ಯಾರು, ಕಳ್ಳತನ ಮಾಡುವಾಗ ನಾನು ಕಣ್ಮುಚ್ಕೊಂಡು ಕೂತಿದ್ದೆ ಅನ್ನೋರು ಯಾರು, ಅದು ಬೇಕಾಗತ್ತೆ. ಅವರು ಯಾವ ಕ್ರಮವನ್ನು ತಗೊಳ್ಬೇಕಾಗಿತ್ತು ಆ ಕ್ರಮ ತಗೊಳ್ಳಿಲ್ಲ ಅಂದ್ರೆ ಅವರು ಕೂಡ ಆ ಕೃತ್ಯದಲ್ಲಿ ಭಾಗಿಯಾಗ್ತಾರೆ, ಅವರನ್ನು ಕೂಡ ಹೊಣೆಗಾರನ ಮಾಡಬೇಕಾಗತ್ತೆ. ಹಾಗಾಗಿ ಕಾರಣರು ಯಾರು ಅನ್ನೋದನ್ನ ಈಗ ಅಂದ್ರೆ ನಾವು ಹೆಸರಿನ ಸಹಿತ, ಬರೀ ಹುದ್ದೆ ಅಲ್ಲ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಇನ್ವಾಲ್ವ್ ಆಗಿದ್ದಾರೆ ಅಲ್ಲ, ಮುಖ್ಯ ನಿರ್ವಹಣಾಧಿಕಾರಿಯಾಗಿ ಕೆಲಸ ನಿರ್ವಹಿಸುತ್ತಿದ್ದ ಶ್ರೀ ಸೋ ಅಂಡ್ ಸೋ ಅವರ ಹೆಸರನ್ನ ಹಾಕಿ ನಾವು ಉಲ್ಲೇಖ ಮಾಡ್ಬೇಕಾಗತ್ತೆ. ಯಾಕೆಂದ್ರೆ ಇಮ್ಮಿಡಿಯೇಟ್ ಆಗಿ ಕ್ರಮ ತಗೊಂಡಾಗ ಅವರನ್ನ ತೆಗೆದು ಬೇರೆಯವ್ರನ್ನ ಇದ್ ಮಾಡಿದಾಗ ಆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅದನ್ನು ತೀರಿಸುವಂತದ್ದಲ್ಲ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಇದ್ದಂತಹ ಆ ಮನುಷ್ಯ, ಅವನ ಹೆಸರು ಹುದ್ದೆಯಿಂದ ಗುರುತಿಸಬಾರದು, ಹೆಸರಿನಿಂದ ಗುರುತಿಸಬೇಕು. ಪಿಗ್ಮಿ ಕಲೆಕ್ಟರ್ ಇರ್ಬೋದು ಅಥವಾ ಅಪ್ರೈಸರ್ ಯಾರು ಅನ್ನೋದನ್ನ ಹೇಳ್ಬೇಕಾಗತ್ತೆ. ಅದು ತನಿಖೆಯಿಂದ ದೃಢಪಟ್ಟಿದ್ದಕ್ಕೆ ಕಾರಣರು ಯಾರು, ಹೊಣೆಗಾರರು ಯಾರು. ವಂಚನೆಗೆ ನೇರವಾಗಿ ನಾನು ವಂಚನೆ ಮಾಡಿಲ್ಲ, ಆದರೆ ನಾನು ಕಣ್ಮುಚ್ಕೊಂಡು ಕೂತಿದ್ದೆ, ನಾನು ನನ್ನ ಜವಾಬ್ದಾರಿಯನ್ನು ನಿರ್ವಹಿಸದೆ ಇರೋದ್ರಿಂದ ಈ ಘಟನೆ ಆಗಿದೆ ಅಂತಿದ್ರೆ ನನ್ನನ್ನ ಕೂಡ ಹೊಣೆಗಾರನ ಮಾಡ್ಬೇಕಾಗತ್ತೆ. ಅದು ಯಾವುದೋ ಒಂದು ಮ್ಯಾನೇಜರ್ ಅದನ್ನ ನೋಡ್ಬೇಕಾಗಿತ್ತು, ನೋಡಿಲ್ಲ. ಪಿಗ್ಮಿ ಕಲೆಕ್ಷನ್ ಮಾಡಿರೋದನ್ನ ಸರಿಯಾಗಿದೆಯೇ ಅಂತ ಇಲ್ವೇ ಅಂತ ನೋಡ್ಬೇಕಾಗಿತ್ತು, ಪಿಗ್ಮಿ ಕ್ಲರ್ಕ್ ಅವ್ರು ನೋಡಿಲ್ಲ. ಕ್ಯಾಶಿಯರ್ ಸರಿಯಾಗಿ ಕ್ಯಾಶ್ ಎಣಿಸ್ಕೊಳ್ಬೇಕಾಗಿತ್ತು, ಆದ್ರೆ ಕ್ಯಾಶಿಯರ್ ಎಣಿಸ್ಕೊಂಡಿಲ್ಲ. ಯಾವುದೋ ಒಂದು ಇದಕ್ಕೆ ಯಾರು ಅದರಲ್ಲಿ ಅವರ ಪಾತ್ರ ಇರಬೇಕಾಗಿತ್ತು, ಅವರು ಪಾತ್ರವನ್ನು ನಿಭಾಯಿಸ್ಲಿಲ್ಲ ಸರಿಯಾಗಿ, ಅಂತವ್ರು ಯಾರಿದ್ದಾರೆ ಅಂದ್ರೆ ಅವರಿಂದ ಕರ್ತವ್ಯ ನಿರ್ಲಕ್ಷ್ಯ ಆಗಿದೆ ಅಂದ್ರೆ ಅವರನ್ನ ಹೊಣೆಗಾರನಾಗಿ ಮಾಡ್ಬೇಕಾಗತ್ತೆ. ಹಾಗಾಗಿ ಈ ಯಾವುದೋ ಒಂದು ವಿಭಾಗದ ಮೇಲ್ವಿಚಾರಣೆ ಮಾಡ್ಬೇಕಾಗಿರುವಂತಹ ಮನುಷ್ಯ ಆ ಮೇಲ್ವಿಚಾರಣೆ ಮಾಡಿಲ್ಲ ಅಂದ್ರೆ
ಅವನನ್ನ ಆ ವಿಭಾಗದಲ್ಲಿ ಆಗಿರುವಂತಹ ಘಟನೆಗಳಿಗೆ ಹೊಣೆಗಾರನಾಗಿ ಮಾಡ್ಬೇಕಾಗತ್ತೆ. ಮತ್ತೆ ಸಹಕಾರಿ ಆ ಕುರಿತು ಏನ್ ಕ್ರಮ ತಗೊಂಡಿದೆ, ನಾವು ವರದಿಯನ್ನ ಕೊಡುವ ಮೊದಲೇ ಇದೆಲ್ಲ ಗೊತ್ತಾಗಿರ್ತದೆ. ತಕ್ಷಣ ನಾವು ಹಿಂದೆ ಹೇಳ್ದಂಗೆ ಫ್ಲಾಶ್ ರಿಪೋರ್ಟ್ ಕೊಟ್ಟಿರ್ತೀವಿ, ಈ ತರ ಕೊಟ್ಟಿರ್ತೀವಿ. ಇದುವರೆಗೆ ನಮ್ದು ಆಡಿಟ್ ರಿಪೋರ್ಟ್ ಫೈನಲೈಸ್ ಆಗೋದ್ರ ಒಳಗಡೆಗೆ ಸಹಕಾರಿ ಈ ಕುರಿತು ಏನೇನ್ ಕ್ರಮ ತಗೊಂಡಿದೆ, ಪಿಗ್ಮಿ ಕಲೆಕ್ಷನ್ ಏಜೆಂಟ್ ಇರ್ತಾನೆ, ಅವನ್ನು ವಜಾ ಮಾಡಲಾಗಿದೆ, ಅಥವಾ ಅಪ್ರೈಸರ್ ಮೇಲೆ ಕ್ರಮ ತಗೊಳ್ಳಲಾಗಿದೆ, ಅವರನ್ನ ವಜಾ ಆ ಹುದ್ದೆಯಿಂದ ತೆರವುಗೊಳಿಸಲಾಗಿದೆ, ಅಥವಾ ಕ್ಯಾಶಿಯರ್ ಅಥವಾ ಯಾರು ಅವರನ್ನ ಸ್ಥಾನ ಪಲ್ಲಟ ಮಾಡಿರ್ಬೇಕು ಅಥವಾ ವಜಾ ಮಾಡಿರ್ಬೇಕು, ಅವರನ್ನ ಸಸ್ಪೆನ್ಷನ್, ಈಗ ಕಾಯಂ ನೌಕರರಾಗಿದ್ರೆ ಸಸ್ಪೆನ್ಷನ್ ಅಲ್ಲಿ ಇಡಬೇಕು, ಅವರನ್ನ ಅಮಾನತ್ನಲ್ಲಿ ಇಡಬೇಕು. ಆ ಕ್ರಮ ತಗೊಂಡಿದಾರಾ? ಅದನ್ನ ಆ ಕ್ರಮ ತಗೊಂಡಿದ್ರೆ ಏನ್ ಕ್ರಮ ತಗೊಂಡಿದ್ದಾರೆ ಅನ್ನೋದು ನಾವು ಹೇಳ್ಬೇಕು. ಕಾನೂನುಬದ್ಧವಾಗಿ ಏನ್ ಕ್ರಮ, ಆಂತರಿಕವಾಗಿ ಅವ್ರು ಕ್ರಮ ತಗೊಳ್ಬೇಕಾಗಿದ್ದು ಏನಿತ್ತು ಅದು ತಗೊಂಡಿದಾರಾ? ಫಾರ್ ಎಕ್ಸಾಂಪಲ್, ಆ ಹುದ್ದೆಯಿಂದ ತೆರವುಗೊಳಿಸಲಾಗಿದೆ ಅಥವಾ ಅವರನ್ನ ಅಮಾನತುಗಳಲ್ಲಿ ಇಡಲಾಗಿದೆ, ಏನ್ ಕ್ರಮ ತಗೊಂಡಿದೀವಿ ಅನ್ನೋದನ್ನ ಹೇಳ್ಬೇಕಾಗತ್ತೆ. ಆಮೇಲೆ ಅವುಗಳ ನಷ್ಟವನ್ನ ಹೇಗೆ ಭರ್ತಿ ಮಾಡ್ಕೊಳ್ಬಹುದು, ನಷ್ಟ ಆಗಿದೆ, ನಷ್ಟವನ್ನ ಹೇಗೆ ಭರ್ತಿ ಮಾಡ್ಕೊಳ್ಬಹುದು? ಒಂದೋ ವಸೂಲಾತಿಯಿಂದ ಭರ್ತಿ ಮಾಡ್ಕೊಳ್ಬೇಕಾಗತ್ತೆ. ಯಾರು ಭಾಗಿಯಾಗಿದಾರೋ ಅವರ ಆಸ್ತಿ ಮೇಲೆ ಅವರ ಏನಿದೆ ಅದರಿಂದ ನಾವು ವಸೂಲಿ ಮಾಡ್ಕೊಳ್ಬೇಕಾಗತ್ತೆ. ಆ ರೀತಿ ಇಲ್ಲ ಅಂದ್ರೆ ಅವರನ್ನ ನೇಮಕ ಮಾಡಿಕೊಳ್ಳುವಾಗ ಅವರಿಗೆ ಯಾರು ಜಾಮೀನು ಕೊಟ್ಟಿದ್ರು, ಈಗ ನಾವು ಅಪ್ರೈಸರ್ ನೇಮಕ ಮಾಡ್ಕೊಳ್ಳುವಾಗ ಅವರಿಗೆ ಒಬ್ರು ಜಾಮೀನುದಾರನ್ನು ತಗೊಳ್ತೀವಿ. ಪಿಗ್ಮಿ ಏಜೆಂಟ್ನ ಸೆಲೆಕ್ಟ್ ಮಾಡುವಾಗ ಪಿಗ್ಮಿ ಏಜೆಂಟ್ರಿಗೆ ಒಬ್ಬರನ್ನ ಶ್ಯೂರಿಟಿ ಅಂತೇಳಿ ತಗೊಳ್ತೀವಿ. ಅಥವಾ ಉದ್ಯೋಗಸ್ಥರಾದ್ರೆ, ಉದ್ಯೋಗಿಗಳಾಗಿದ್ರೆ ಅವರಿಗೆ ನಾವು ಉದ್ಯೋಗ ಮಾಡಿದಾಗ ಅವರಿಂದ ಭದ್ರತಾ ಠೇವಣಿ ತಗೊಂಡಿರ್ತೀವಿ. ಒಂದೋ ಜಾಮೀನುದಾರರ ಮೇಲೆ ಅಂದ್ರೆ ಶ್ಯೂರಿಟಿ ಮೇಲೆ ಕ್ರಮ ತಗೊಳ್ಬಹುದಾ, ಅಥವಾ ಅವರಿಂದನೇ ವಸೂಲಿ ಮಾಡ್ಲಿಕ್ಕೆ ಏನಾದ್ರು ಅವ್ರ ಆಸ್ತಿ ಮೇಲೆ ಕಬ್ಜಾ ತಗೊಳ್ಬಹುದಾ, ಅಥವಾ ಅವ್ರದ್ದು ಏನೇನು ಆಸ್ತಿ ಇದೆ ಅದಷ್ಟನ್ನ ನೋಡಬಹುದಾ, ಅಥವಾ ಅವ್ರಿಟ್ಟಿರುವ ಷೇರುಗಳಿರ್ಬೋದು ಅಥವಾ ಠೇವಣಿಗಳಿರ್ಬೋದು ಅವುಗಳನ್ನ ನಾವು ಲೀನ್ ಮಾಡ್ಕೊಳ್ಬಹುದಾ, ಅಥವಾ ಅವರ ಫ್ಯಾಮಿಲಿ ಮೆಂಬರ್ಸ್ ನಲ್ಲಿ ಯಾರದ್ದು ಇದೆ ಅವ್ರ ಮೇಲೆ ಕ್ರಮ ತಗೊಳ್ಳಿಕ್ಕೆ ಅವಕಾಶ ಇದೆಯಾ, ಯಾವ ರೀತಿ ಇದನ್ನ ಆಸ್ತಿಯನ್ನು ತಗೊಳ್ಬಹುದು. ಈವನ್ ಕೆಲವು ಸಾರಿ ABJ ಮಾಡಿಸ್ಕೊಳ್ಬೇಕಾಗಬಹುದು, ಅಟ್ಯಾಚ್ಮೆಂಟ್ ಬಿಫೋರ್ ಜಡ್ಜ್ಮೆಂಟ್, ಅಂದ್ರೆ ಆದೇಶ ಪೂರ್ವ ಜಪ್ತಿ ಅಂತ ಹೇಳ್ತೀವಿ ನಾವು. ಆದೇಶ ಪೂರ್ವ ಜಪ್ತಿ ಕ್ರಮವನ್ನು ಕೂಡ ತಗೊಳ್ಬಹುದು. ಆ ರೀತಿ ತಗೊಳ್ಳಿಕ್ಕೆ ಮಾಡ್ಬೋದಾ, ಅಂದ್ರೆ ಆ ಏನು ಆಡಿಟ್ ಮಾಡಿದ್ದಾರೆ ಅವರು ತಮ್ಮ ಯೋಚನೆಯಲ್ಲಿ ಹೇಗೆ ನಷ್ಟವನ್ನು ಭರ್ತಿ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಸೂಚನೆ ಕೊಡ್ಬೋದು. ಇನ್ನು ನೆಕ್ಸ್ಟ್ ಈ ರೀತಿ ಆಗದೆ ಇದ್ದಂಗೆ ಮಾಡ್ಲಿಕ್ಕೆ ತಡೀಲಿಕ್ಕೆ ಇದು ಈಗ ಆಗೋಗಿದೆ. ಇದು ಆಗದೆ ಇರ್ಲಿಕ್ಕೆ ಮುಂದೆ ಇದು ಮರುಕಳಿಸಿದಂಗೆ ಮಾಡ್ಬೇಕು ಅಂದ್ರೆ ಏನೇನ್ ಕ್ರಮ ತಗೊಳ್ಬೇಕು? ಆಂತರಿಕ ನಿಯಂತ್ರಣ ವ್ಯವಸ್ಥೆಯನ್ನ ಬಲಿಷ್ಠಗೊಳಿಸ್ಬೇಕಾ, ಅಥವಾ ಎಂಪ್ಲಾಯೀಸ್ ಮೇಲೆ ಶಿಸ್ತು ಕ್ರಮ ಮತ್ತು ಅವರ ಮೇಲೆ ಇರುವಂತಹ ಕ್ರಮಗಳಿಗೆ ನಿರ್ದಿಷ್ಟವಾದ ಸ್ವರೂಪವನ್ನು ಕೊಡ್ಬೇಕಾ, ಅಥವಾ ಯಾವ ಯಾವ ರೀತಿಗಳ ಕ್ರಮ ಪದೇ ಪದೇ ಚೇಂಜ್ ಮಾಡುವಂಥದ್ದು, ಅಂದ್ರೆ ಯಾವುದೋ ಒಂದು ಪೊಸಿಷನ್ ಅಲ್ಲಿ ಇದ್ದವ್ರನ್ನ ಒಂದೇ ಪೊಸಿಷನ್ ಅಲ್ಲಿ ಕಂಟಿನ್ಯೂ ಮಾಡೋದಲ್ಲ, ಜಾಬ್ ರೊಟೇಷನ್ ಮಾಡಬಹುದಾ? ಅನೇಕ ಕ್ರಮಗಳಿದಾವೆ. ಆ ರೀತಿ ಯಾವ ಕ್ರಮಗಳನ್ನು ತಗೊಳ್ಬಹುದು? ಕ್ರಮಗಳ ಬಗ್ಗೆ ನಾನು ಮುಂದೆ ಬರ್ತೀನಿ. ಪ್ಯೂನಿಟಿವ್ ಕ್ರಮ ಮತ್ತು ಕ್ಯೂರೇಟಿವ್ ಮತ್ತು ಇದ್ರದ್ದು ಮೆಜರ್ಸ್ ಯಾವ್ದೇ ತಗೊಳ್ಬಹುದು ಅಂತ. ಹಾಗೆ ತಗಲಿಲಿಕ್ಕೆ ಏನೇನು ಮಾರ್ಗೋಪಾಯಗಳಿದೆ ಅನ್ನೋದು ಲೆಕ್ಕ ಪರಿಶೋಧಕರು ತಮ್ಮ ಅನಿಸಿಕೆಯಲ್ಲಿ ಒಂದಿಷ್ಟು ಅಭಿಪ್ರಾಯಗಳನ್ನ ಹೇಳ್ತಾರೆ. ಇದಿಷ್ಟನ್ನು ಲೆಕ್ಕ ಪರಿಶೋಧನಾ ವರದಿಯಲ್ಲಿ ಅವರು ಮೆನ್ಷನ್ ಮಾಡಿರ್ಬೇಕು. ಇದಾದ ನಂತರ ಅವರು ಹೇಳಿದಂತಹ ಕ್ರಮಗಳನ್ನ ತಗೊಳ್ಳಿಕ್ಕೆ ನಾವು ಏನೇನ್ ಮಾಡ್ಬೇಕಾಗತ್ತೆ? ಕ್ರಮಗಳನ್ನು ತಗೊಳ್ಳಿಕ್ಕೆ ಮೆಷರ್ಸ್ ನೀಡೆಡ್, ಯಾವ್ಯಾವ ರೀತಿ ಮೆಷರ್ಸ್ ನಾವು ತಗೊಳ್ಬಹುದು? ವಂಚನೆಗಳನ್ನ ನಿರ್ವಹಿಸ್ಲಿಕ್ಕೆ ಏನೇನು, ಅಂದ್ರೆ ವಂಚನೆಗಳನ್ನ ನಿಭಾಯಿಸ್ಲಿಕ್ಕೆ ಅಥವಾ ಇನ್ನು ಆಗದಂಗೆ ತಡಿಲಿಕ್ಕೆ ಏನೇನು ಕ್ರಮ ತಗೊಳ್ಬಹುದು? ಅದಕ್ಕೆ ಒಂದು ಮುಂಜಾಗರೂಕತಾ ಕ್ರಮಗಳು, ಪ್ರಿವೆಂಟಿವ್ ಮೆಷರ್ಸ್, ಅಥವಾ ನಿವಾರಣಾ ಕ್ರಮಗಳು, ಕ್ಯೂರೇಟಿವ್ ಮೆಷರ್ಸ್, ಅಥವಾ ಪ್ಯೂನಿಟಿವ್ ಶಿಕ್ಷಾ ಕ್ರಮಗಳು, ಅಥವಾ ಎಚ್ಚರಿಕೆ ಪ್ರಿಕಾಷನರಿ ಕ್ರಮಗಳು. ಇವುಗಳನ್ನು ಒಂದೊಂದಾಗಿ ಸೂಕ್ಷ್ಮವಾಗಿ ಹೇಳ್ತಾ ಹೋಗ್ತೀನಿ, ವಿವರಿಸ್ತಾ ಹೋಗ್ತೀನಿ. ಮುಂಜಾಗ್ರತಾ ಕ್ರಮಗಳು ಅಂದ್ರೆ ಮುಂಜಾಗರೂಕತೆ ಏನೇನ್ ತಗೊಳ್ಬಹುದು? ಮೊದಲನೇದಾಗಿ ನೀತಿ ನಿಯಮಗಳ ನಿರೂಪಣೆ ಸರಿಯಾಗಿರ್ಬೇಕು. ನಮ್ಮಲ್ಲಿ ಯಾವ ನಿಯಮಗಳಿರ್ಬೇಕು, ಯಾವ ನೀತಿಗಳಿರ್ಬೇಕು, ಪಾಲಿಸಿ
ಮತ್ತು ರೂಲ್ಸ್. ರೂಲ್ಸ್ ಅಂದ್ರೆ ನಿಯಮಗಳು, ನೀತಿ ಅಂದ್ರೆ ಪಾಲಿಸಿ. ಯಾವ್ಯಾವ ಪಾಲಿಸಿ ಇರಬೇಕು, ಅದಕ್ಕೆ ಏನೇನ್ ಪಾಲಿಸಿ ಇರಬೇಕು. ನಾನು ಹಿಂದೆನೆ ಒಂದು ಅವಧಿಯಲ್ಲಿ ಹೇಳಿದ್ದೆ, ಆಕ್ಟ್ ಇದೆ, ಆಕ್ಟ್ಗಳ ಕೆಳಗೆ ನಿಯಮಗಳಿದ್ದಾವೆ, ರೂಲ್ಸ್ ಇದಾವೆ, ಗವರ್ಮೆಂಟ್ ಮಾಡಿರುವಂತದ್ದು. ಅದರ ಕೆಳಗಡೆ ಇಲಾಖೆಯ ಗೈಡ್ಲೈನ್ಸ್ಗಳಿದಾವೆ. ಸೌಹಾರ್ದ ಆಗಿದ್ರೆ ಸೌಹಾರ್ದ ಇದು ಮಾನದಂಡಗಳನ್ನ ಗೈಡ್ಲೈನ್ಸ್ ಅನ್ನು ಇಶ್ಯೂ ಮಾಡಿದೆ ಸೌಹಾರ್ದ ಸಹಕಾರಿ, ಸಂಯುಕ್ತ ಸಹಕಾರಿ. ಅವುಗಳ ಕೆಳಗಡೆಗೆ ನಮ್ಮ ಇದೆ. ಬೈಲಾದ ಕೆಳಗಡೆ ನಾವು ಸಬ್ಸಿಡಿಯರಿ ರೂಲ್ಸ್ ಮಾಡ್ಕೊಂಡಿರ್ತೀವಿ, ಉಪನಿಯಮಾವಳಿಗಳು. ಉಪನಿಯಮಾವಳಿಗಳ ಕೆಳಗಡೆಗೆ ಪ್ರಕ್ರಿಯೆಯನ್ನ ಹೇಗೆ ಮಾಡಬೇಕು ಅಂತ ನೀತಿ ನಿರೂಪಣೆ ಮಾಡಿರ್ತೀವಿ ನಾವು. ಆ ನೀತಿ ನಿಯಮ ನಿರೂಪಣೆ ಜೊತೆಗೆ ನಾವು ಪಾಲಿಸಿಗಳನ್ನು ಮಾಡ್ಕೊಂಡಿರ್ತೀವಿ. ಯಾವ್ಯಾವ ಕ್ರಮಗಳನ್ನ ಯಾವ್ಯಾವ ಇದಕ್ಕೆ ಪಾಲಿಸಿ ಮಾಡ್ಕೊಂಡಿರ್ತೀವಿ. ಮತ್ತೆ ಬೇಸಿಕ್ ಆಗಿ ಯಾವ್ಯಾವ ಕೆಲಸಗಳು ಹೇಗಾಗಬೇಕು ಅಂತ SOP, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್, ಅದನ್ನು ಕೂಡ ಮಾಡ್ಕೊಳ್ತೀವಿ. ಇದೆಲ್ಲ ಬೇರೆ ಬೇರೆ ಹಂತಗಳಲ್ಲಿ ಇರಬೇಕಾಗತ್ತೆ. ಅಂತಹ ಯಾವುದೇ ವಂಚನೆಗಳನ್ನ ತಡೆಗಟ್ಟಲಿಕ್ಕೆ ಬಲಿಷ್ಠವಾಗಿರುವಂತಹ ಕಟ್ಟುನಿಟ್ಟಾದಂತಹ ನಿಯಮಗಳನ್ನ ರೂಪಿಸ್ಕೊಳ್ಬೇಕಾಗತ್ತೆ. ಅದು ಬೇಕೇ ಬೇಕು. ಅದಿದ್ರೆ, ಅದರಲ್ಲೂ ಎಸ್ಪೆಷಲಿ ಆಂತರಿಕ ನಿಯಮಗಳಲ್ಲಿ ಎಸ್ಪೆಷಲಿ ಯಾಕೆ ಇಂಪಾರ್ಟೆಂಟ್ ಆಗತ್ತೆ ಅಂದ್ರೆ, ಈ ಹಣಕಾಸು ವ್ಯವಹಾರಗಳನ್ನ ನಿಭಾಯಿಸುವಾಗ ನೀತಿ ನಿರೂಪಣೆಗಳು ಬೇಕೇ ಬೇಕಾಗತ್ತೆ. ನಗದು ನಿರ್ವಹಿಸೋದು ಹೇಗೆ, ಅಥವಾ ಚೆಕ್ಗಳನ್ನು ಹೇಗೆ ನೀಡಬೇಕು, ಅಥವಾ ಅದ್ರ ಬಗ್ಗೆ ಹೇಗೆ, ಆಭರಣ ಸಾಲಗಳನ್ನು ಮಾಡೋದಿದ್ರೆ ಯಾವ ರೀತಿ ನಿಯಮಗಳನ್ನು ಇರಬೇಕಾಗತ್ತೆ. ಅಂದ್ರೆ ಈಗ ಡೆಲಿಗೇಷನ್ ಕೂಡ ಯಾವ್ಯಾವ ರೀತಿಯಲ್ಲಿ ಡೆಲಿಗೇಷನ್ ಮಾಡಬೇಕು, ಯಾರಿಗೆ ಯಾವಾಗ ಮಾಡಬೇಕು, ಜಾಬ್ ರೊಟೇಷನ್ ಮಾಡೋದಿದ್ರೆ ಅದಕ್ಕೆ ಇರುವಂತ ಸಿಸ್ಟಮ್ ಏನು, ಎಲ್ಲದಕ್ಕೂ ಒಂದಿಷ್ಟು ನೀತಿ ನಿರೂಪಣೆಗಳಿರ್ಬೇಕು. ವರ್ಕ್ ಕಲ್ಚರ್, ನಿಮ್ಮ ಕಾರ್ಯ ಸಂಸ್ಕೃತಿ ಕೂಡ ಈ ಫ್ರಾಡ್ಗಳನ್ನ ಅಥವಾ ಇದನ್ನ ತಹಬಂದಿಗೆ ಇಡ್ಲಿಕ್ಕೆ ಅಥವಾ ನಿವಾರಿಸ್ಲಿಕ್ಕೆ ಒಳ್ಳೆ ಕ್ರಮ ಆಗುತ್ತೆ. ನಿಮ್ಮಲ್ಲಿ ವರ್ಕ್ ಕಲ್ಚರ್ ಯಾವ್ದಿದೆ ಅನ್ನೋದ್ರ ಮೂಲಕ ನಾವು ಅದನ್ನ ಇಡ್ಬೋದು. ವರ್ಕ್ ಕಲ್ಚರ್ ಕೂಡ ಎಟಿಕ್ವೇಟ್ಸ್ ಇರ್ಬೋದು, ವರ್ಕ್ ಕಲ್ಚರ್ ಇರ್ಬೋದು, ನೀತಿಗಳು ಇರ್ಬೋದು, ನಿಯಮಗಳಿರ್ಬೋದು, SOPಗಳು ಇವೆಲ್ಲದೂ ಆಯಾ ಹಂತದಲ್ಲಿ ಬೇಕಾಗತ್ತೆ. ಅದಷ್ಟಕ್ಕೂ ಇರಬೇಕಾಗತ್ತೆ. ಎರಡನೇದು, ಒಳ್ಳೆ ಕಾರ್ಯ ಸಂಸ್ಕೃತಿಯನ್ನು ಬೆಳೆಸಿ. ಅಂದ್ರೆ ವರ್ಕ್ ಕಲ್ಚರ್, ಪ್ರಾಮಾಣಿಕತೆ ಇರಬೇಕು, ಪಾರದರ್ಶಕತೆ ಇರಬೇಕು, ಜವಾಬ್ದಾರಿಯನ್ನ ಪ್ರೋತ್ಸಾಹಿಸುವಂತಹ ಪ್ರವೃತ್ತಿ ಇರಬೇಕು. ಸಿಬ್ಬಂದಿಗಳಲ್ಲಿ ಯಾವುದೇ ಅನುಮಾನಾಸ್ಪದ ಚಟುವಟಿಕೆ ನಡೆದ್ರೆ ಅದನ್ನ ನಿಗ್ರಹಿಸುವಂತಹ, ಅದು ತಕ್ಷಣ ಕ್ರಮ ತಗೊಳ್ಳುವಂತಹ, ಸ್ವಲ್ಪ ಡಿವಿಯೇಷನ್ ಆದ್ರೆ ಅದನ್ನ ಸರಿತರುವಂತಹ ಒಂದಿಷ್ಟು ಕಾರ್ಯ ಸಂಸ್ಕೃತಿಯನ್ನ ಬೆಳೆಸ್ಕೊಳ್ಬೇಕಾಗತ್ತೆ. ಅದು ಬೇಕೇ ಬೇಕು, ಮುಂಜಾಗರೂಕತಾ ಕ್ರಮವಾಗಿ. ಅದ್ರಲ್ಲದೆ ಜೊತೆಗೆ ನಮಗೆ ಒಂದಿಷ್ಟು ಮಾರ್ಗಸೂಚಿಗಳನ್ನ, ಕಾಯ್ದೆಯನ್ನ ಪಾಲಿಸಬೇಕು ಮತ್ತು ಕಾರ್ಯಸೂಚಿಗಳನ್ನ ಪಾಲಿಸಬೇಕು. ಅಂದ್ರೆ ಯಾವುದೇ ಇದನ್ನ ಕಾಯ್ದೆ ಅಥವಾ ಕಾಯ್ದೆ ಮಾಡಿರುವಂತದ್ದೇ ನಿಭಾಯಿಸ್ಲಿಕ್ಕೆ ಮತ್ತು ಅದನ್ನ ಅನುಸರಿಸಲಿಕ್ಕೆ, ಉಲ್ಲಂಘನೆಗಾಗಿ ಅಲ್ಲ. ಹಾಗಾಗಿ ಕಾಯ್ದೆಯನ್ನ ಹೇಗೆ ಅನುಸರಿಸಬೇಕು, ಹೇಗೆ ನಿಭಾಯಿಸಬೇಕು ಅನ್ನೋದು ಎಲ್ಲ ಸಿಬ್ಬಂದಿಗಳಿಗೆ, ಸದಸ್ಯರಿಗೆ, ಎಲ್ಲರಿಗೂ ಅದ್ರ ಬಗ್ಗೆ ಗೊತ್ತಿರಲಿ, ಗೌರವ ಇರಲಿ. ಮಾರ್ಗಸೂಚಿಗಳು ಯಾವ್ದ್ಯಾವ್ದಿದೆ ಆ ಮಾರ್ಗಸೂಚಿಗಳನ್ನ ಅನುಸರಿಸೋಣ. ಮಾರ್ಗಸೂಚಿಗಳನ್ನ ಅನುಸರಿಸುವುದು ನಮ್ಮ ಹಿತದಲ್ಲಿದೆ, ನಮ್ಮ ಸಹಕಾರಿಗಳ ಹಿತದಲ್ಲಿದೆ ಅನ್ನೋದು ನಮ್ಗೆ ನೆನಪಿರ್ಲಿ. ಆಮೇಲೆ ಹೊಸದಕ್ಕೆ ಏನಾದ್ರೂ ಒಂದಿಷ್ಟು ಕ್ರಮಗಳನ್ನು ಅಳವಡಿಸ್ಕೊಳ್ಬೋದಾ? ಅಂದ್ರೆ ಈ ವಂಚನೆ ಪ್ರಕರಣಗಳು ಕಂಡು ಬಂದಿದೆ ಅಂದ್ರೆ ಅವುಗಳಿಗೆ ಪ್ರತಿ ಹಂತದಲ್ಲಿ ಬೇರೆ ಬೇರೆ ಕ್ರಮಗಳನ್ನ ಕಂಡ್ರು ಕೂಡ ಹೊಸ ದಾರಿಗಳನ್ನು ಕಂಡುಹಿಡಿತಾರೆ. ಹಾಗಾಗಿ ನಿಮಗೆ ವಿನೂತನವಾಗಿ, ಈಗ ಸಪೋಸ್ ನಿಮ್ಮಲ್ಲಿ ಕಂಪ್ಯೂಟರೈಸೇಷನ್ ಮಾಡಿದಿರಿ, ಅದರಲ್ಲಿ ಕೆಲವೊಂದು ನಿರ್ಬಂಧಗಳನ್ನ ಇಟ್ಟಿದ್ದೀರಿ, ಅವುಗಳನ್ನು ವೈಲೇಟ್ ಮಾಡ್ತಾ ಇದ್ದಾರೆ, ಪದೇ ಒಬ್ಬನು ವೈಲೇಟ್ ಮಾಡ್ತಾ ಇದ್ದಾನೆ, ಅವನನ್ನ ಕಂಡಿಡಿದು ಯಾವ ಮಾಡ್ತಾ ಇದ್ದೀವಿ ಅಂತ ಹೇಳಿ ಅವನ ಮೇಲೆ ಕಣ್ಣಿಡ್ಲಿಕ್ಕೆ ಮತ್ತು ಅವನ ಮಾಡ್ತಾ ಇರುವಂತ ವಹಿವಾಟುಗಳನ್ನ ನೋಡ್ಲಿಕ್ಕೆ ಎಲ್ಲ ಇದು ಮಾಡ್ಕೊಳ್ಬಹುದು. ಅಥವಾ ಈ ನಕಲಿ ವ್ಯವಹಾರನ ಮಾಡ್ಲಿಕ್ಕೆ ಕೆಲವೊಂದು AI ಅಸಿಸ್ಟೆಡ್ ಸಾಫ್ಟ್ವೇರ್ಗಳಿದೆ, ನಕಲಿ ವ್ಯವಹಾರಗಳನ್ನು ಗುರುತಿಸುತ್ತೆ, ಅಂದ್ರೆ ಫ್ಲಾಗ್ ಮಾಡುತ್ತೆ. ಇದು ಯಾಕೋ ಸಮಂಜಸ ಕಾಣ್ತಾ ಇಲ್ಲ, ಇದು ಯಾಕೋ ಸಹಜವಾದ ಟ್ರಾನ್ಸಾಕ್ಷನ್ ಅಲ್ಲ. ಹಾಗಾಗಿ ಈಗ ನೋಡಿ, ನಿಮ್ಮಲ್ಲಿ ನಿಮ್ಗೆ ಗೂಗಲ್ ಪೇ ಇದ್ರದ್ದು ಮಾಡುವಾಗ ನೀವು ಯಾವಾಗ್ಲೂ 10,000 ರೂಪಾಯಿ ಮೇಲೆ ಪೇಮೆಂಟೇ ಮಾಡಿಲ್ಲ, ಒಂದೇ ಸಾರಿ ಒಂದು 90,000 ರೂಪಾಯಿ ಪೇಮೆಂಟ್ ಮಾಡ್ಲಿಕ್ಕೆ ಹೋದ್ರೆ ಅನುಮಾನಾಸ್ಪದ ವ್ಯವಹಾರ ಅಂತೇಳಿ ನಿಮಗೆ ಮೆಸೇಜ್ ಬರುತ್ತೆ, ಇದು ಈ ರೀತಿ ಬಂದಿದೆ, ಇದು ನೀವು ಮಾಡಿದ್ದು ಹೌದಾದರೆ ಇಷ್ಟನ್ನು ಒತ್ತಿ, ಅಲ್ಲವಾದರೆ ಇಷ್ಟನ್ನು ಒತ್ತಿ ನಂಬರ್ ಹೇಳುತ್ತದು. ಅಂದ್ರೆ ನಿಮ್ಮ ಸಹಜವಾಗಿ ನೀವು ಇರುವಂತಹ ಕ್ರಮಕ್ಕೂ
ಒಂದೇ ಸಾರಿ ವಿಚಿತ್ರವಾಗಿ ಬೇರೆ ತರದಲ್ಲಿ ಮಾಡ್ತಾ ಇದ್ರೆ ಅದು ಹೇಳುತ್ತೆ, ಸಾಫ್ಟ್ವೇರ್ ಕೂಡ ಹೇಳುತ್ತೆ. ಹಾಗೆ ವಿನೂತನವಾಗಿ ಇದಕ್ಕೆ ಈ ಇದಮಿತ್ತಮ್ ಅಂತೇಳಿ ಯಾವುದೇ ಕ್ರಮ ಫ್ರಾಡ್ಗೆ ಬಗ್ಗೆ ನಾವು ಇಷ್ಟು ಮಾಡಿದ್ರೆ ಸಾಕು ಅಂತ ಹೇಳೋದಿಲ್ಲ. ಹೊಸ ಹೊಸ ಫ್ರಾಡ್ಗಳ ಬರ್ತಾ ಇದಾವೆ, ಹೊಸ ಹೊಸ ರೀತಿಯನ್ನು ಅಳವಡಿಸ್ಕೊಳ್ಳೇಬೇಕು ನಾವು. ಹಂಗಾಗಿ ಇದಿಷ್ಟು ಪ್ರಿವೆಂಟಿವ್ ಕ್ರಮ. ಇನ್ನು ನಿವಾರಣಾ ಕ್ರಮ, ಕ್ಯುರೇಟಿವ್. ನಮಗೆ ನಿವಾರಣಾ ಕ್ರಮದಲ್ಲಿ ಇದು ತುಂಬಾ ಇಂಪಾರ್ಟೆಂಟ್ ನೋಡಿ. ಇದರಲ್ಲಿ ಒಂದು 2 ತುಂಬಾ ಗಂಭೀರವಾಗಿರುವಂತಹ ವಿಚಾರಗಳನ್ನು ನಾನು ಹೇಳ್ತಾ ಇದ್ದೀನಿ. ಮೊದಲನೇದು ವಿಷಲ್ ಬ್ಲೋಯಿಂಗ್ ಪಾಲಿಸಿ. ವಿಷಲ್ ಬ್ಲೋಯಿಂಗ್ ನೀತಿ ಅಂದ್ರೆ ಏನು? ವಿಷಲ್ ಬ್ಲೋಯಿಂಗ್ ಅಂತ ಹೇಳಿದ್ರೆ ಏನು? ಚೀಟಿ ಊದೋದು. ಚೀಟಿ ಊದೋದು ಅಂದ್ರೆ ಏನು? ಯಾರೋ ಒಬ್ರು ತಪ್ಪು ಮಾಡ್ತಾ ಇದ್ದಾರೆ ಅಂದ್ರೆ ಅದನ್ನು ಗಮನಿಸಿದ ಮತ್ತೊಬ್ಬರು ಒಂದು ಸೂಚನೆಯನ್ನು ಕೊಡ್ತಾರೆ, ಚೀಟಿ ಊದ್ತಾರೆ. ವಿಷಲ್ ಬ್ಲೋಯಿಂಗ್ ಪಾಲಿಸಿ ಅಂದ್ರೆ ಸಂಸ್ಥೆ ಅಥವಾ ನಮ್ಮ ಆಫೀಸ್ನಲ್ಲಿ, ಕಚೇರಿಯಲ್ಲಿ ಯಾವುದೋ ಒಂದು ವಂಚನೆ ಅಥವಾ ಅಕ್ರಮ ಚಟುವಟಿಕೆ, ಅವನು ಮಾಡಬಾರದ ಚಟುವಟಿಕೆ ಮಾಡಿದಾನೆ ಅಂತ ಹೇಳಿದ್ರೆ ಅದನ್ನ ವಿಷಲ್ ಬ್ಲೋಯಿಂಗ್ ಪಾಲಿಸಿ ಅಡಾಪ್ಟ್ ಮಾಡ್ಕೊಂಡಿದ್ರೆ ಯಾರು ಅದನ್ನ ಸಣ್ಣ ಪ್ರಮಾಣದಲ್ಲಿ ಗಮನಿಸಿರ್ತಾರೋ ಅವರು ಅದನ್ನ ಯಾರಿಗೆ ಹೇಳ್ಬೇಕೋ ಅವರಿಗೆ ಸೂಚನೆ ಕೊಡ್ಲಿಕ್ಕೆ ಅನುಕೂಲ ಆಗತ್ತೆ. ವಿಷಲ್ ಬ್ಲೋಯಿಂಗ್ ಪಾಲಿಸಿಯಲ್ಲಿ ಏನಾಗತ್ತೆ? ವಿಷಲ್ ಬ್ಲೋಯಿಂಗ್ ಪಾಲಿಸಿ ಅನ್ನೋದೇ ಇದೆ. ಏನು? ಯಾರು ಆ ರೀತಿ ಮಾಹಿತಿ ಕೊಡ್ತಾರೋ ಅವರನ್ನ ನಾವು ಪ್ರೊಟೆಕ್ಟ್ ಮಾಡ್ತೀವಿ. ವಿಷಲ್ ಬ್ಲೋಯರ್ಸ್ ಅನ್ನ ಯಾವತ್ತು ಮ್ಯಾನೇಜ್ಮೆಂಟ್ ಪ್ರೊಟೆಕ್ಟ್ ಮಾಡ್ಬೇಕು. ನಾವು ಆಡಿಟರ್ಸ್ ಕೂಡ ವಿಷಲ್ ಬ್ಲೋಯಿಂಗ್ ಪಾಲಿಸಿ ಅಡಾಪ್ಟ್ ಮಾಡ್ತೀವಿ. ನಾವು ಹೋದ ಕೂಡ್ಲೇನೆ ಅಲ್ಲಿ ಎಲ್ಲ ಸರಿ ಇದೆ ಅಂತ ಕಂಡಾಗ ಯಾವ್ದೋ ಒಬ್ಬ ಪ್ಯೂನೋ ಅಥವಾ ಇನ್ಯಾರನ್ನೋ ಕಾಫಿಗೋ ಟೀಗೋ ಇದಕ್ಕ ಹೋಟ್ಲಿಗೋ ಕರ್ಕೊಂಡು ಹೋದಾಗ ಅವನೊಂದಿಷ್ಟು ಮಾಹಿತಿಗಳನ್ನು ಕೊಡ್ತಾನೆ. ಸಾರ್ ಹಿಂಗಾಗಿದೆ, ಅಧ್ಯಕ್ಷ ಹಿಂಗ್ ಮಾಡ್ತಾ ಇದಾರೆ, ನಾವು ಹೇಳಕ್ ಬರೋದಿಲ್ಲ, ಏನು ಮಾಡಕ್ ಬರೋದಿಲ್ಲ. ಅವನು ವಿಷಲ್ ಬ್ಲೋ ಮಾಡ್ತಾನೆ. ಅವನು ಹೇಳಿದಾನೆ ಅಂತ ಹೇಳದೇನೆ ನಾವು ಅದರ ಮೇಲೆ ತನಿಖೆ ಮಾಡ್ತೀವಿ. ಅಧ್ಯಕ್ಷರ ಖಾತೆಯನ್ನು ನೋಡುವಂಥದ್ದು ಅಥವಾ ಯಾವ್ದೋ ಅವನ ಸೂಚನೆ ಕೊಟ್ಟಿರುವಂತಹ, ಸೂಕ್ಷ್ಮವಾಗಿ ಸೂಚನೆ ಕೊಟ್ಟಿರುವಂತಹ ಯಾವ್ಯಾವ ಖಾತೆಗಳಿದೆ ಅದನ್ನೆಲ್ಲ ನೋಡುವಂಥದ್ದು. ಅದರಲ್ಲಿ ಏನಾದ್ರು ಅಕ್ರಮದ ವಾಸನೆ ಬಂತು ಅಂದ್ರೆ ಜಾಸ್ತಿ ಡಿಗ್ ಮಾಡೋದು, ಆಮೇಲೆ ನಾವು ಅದನ್ನ ಪೂರ್ತಿ ಹಿಡಿತೀವಿ. ಈ ವಿಷಲ್ ಬ್ಲೋಯಿಂಗ್ ಪಾಲಿಸಿ ಇಟ್ ಈಸ್ ಮೋಸ್ಟ್ ಎಫೆಕ್ಟಿವ್ ಪಾಲಿಸಿ. ನಿಮ್ಮ ಸಹಕಾರ ಸಂಸ್ಥೆಗಳಲ್ಲಿ, ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ಎಲ್ಲೆಲ್ಲಿ 10 ಜನಕ್ಕಿಂತ ಜಾಸ್ತಿ ಎಂಪ್ಲಾಯೀಸ್ ಇದ್ದಾರೋ ಅಲ್ಲೆಲ್ಲ ವಿಷಲ್ ಬ್ಲೋಯಿಂಗ್ ಪಾಲಿಸಿ ಅಂತಾನೆ ಮಾಡ್ಕೊಳ್ಳಿ. ಯಾವ ವಿಷಲ್ ಬ್ಲೋಯಿಂಗ್ ಅಂದ್ರೆ ಏನು, ಅದನ್ನ ಯಾವ ರೀತಿ ಅಳವಡಿಸ್ಕೊಳ್ಬೇಕು, ಅದನ್ನ ಯಾವ ರೀತಿ ಎಲ್ಲ ಸಿಬ್ಬಂದಿಗಳಿಗೆ ಮಂದಟ್ ಮಾಡ್ಕೊಳ್ಬೇಕು, ಬರೀ ಸಿಬ್ಬಂದಿಗಳಿಗೆಲ್ಲ ಸದಸ್ಯರಿಗೆ ಕೂಡ ಅದೊಂದು ಪಾಲಿಸಿಯನ್ನ ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಅದನ್ನ ಮಾಡ್ಬೋದು. ಯಾವುದೋ ಒಂದು ಇದನ್ನ ಏನು, ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ನೌಕರ ಪದೇ ಪದೇ ಬೇರೆಯವರ ಪಾಸ್ವರ್ಡ್ ಉಪಯೋಗಿಸ್ಕೊಂಡು ಕೆಲಸ ಮಾಡ್ತಾ ಇದ್ದಾನೆ, ಎಲ್ಲೋ ಒಂದು ಕಡೆ ಅಕ್ರಮ ನಡೀತಾ ಇದೆ. ಇಲ್ಲದೆ ಹೋದ್ರೆ ತನ್ನ ಪಾಸ್ವರ್ಡ್ ಅನ್ನು ಬಿಟ್ಟು ಬೇರೆಯವರ ಲಾಗಿನ್ ಪಾಸ್ವರ್ಡ್ ಗಳನ್ನು ಉಪಯೋಗಿಸಿ ಮಾಡ್ತಾ ಇದ್ದಾನೆ ಅಂದ್ರೆ ಏನೋ ಒಂದು ಸಂಶಯಾಸ್ಪದ ಕೆಲಸ ಮಾಡ್ತಾ ಇದ್ದಾನೆ. ಅದನ್ನ ನಾವು ಕಂಡುಹಿಡಿಬೇಕಾಗತ್ತೆ. ಎರಡನೇದು, ಸಂಶಯಾಸ್ಪದ ಚಟುವಟಿಕೆಗಳನ್ನ ವರದಿ ಮಾಡುವಂತಹ ಒಂದು ಮೆಕ್ಯಾನಿಸಮ್, ಸಸ್ಪಿಷನ್ ಟ್ರಾನ್ಸಾಕ್ಷನ್ ರಿಪೋರ್ಟಿಂಗ್. ಅಂದ್ರೆ ಯಾವುದೋ ಒಂದು ಇದನ್ನ ಯಾರೋ ಒಬ್ರು ಸಂಶಯಾಸ್ಪದವಾಗಿ ನಡ್ಕೊಳ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ಈ ಕ್ಯಾಶಿಯರ್ ಇದ್ದಾನೆ, ಕ್ಯಾಶಿಯರ್ ಯಾವುದೋ ಒಂದು ಇದರಲ್ಲಿ ಸಾಮಾನ್ಯ ಮೊತ್ತ, ನಾವು ಪ್ರತಿದಿನ ಇಷ್ಟು ಮಾತ್ರ ಕ್ಯಾಶ್ ತಗೊಂಡ್ ಬರ್ತೀವಿ, ಇಷ್ಟನ್ನ ಇಟ್ಕೊಳ್ತೀವಿ. ಕ್ಯಾಶ್ ನಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಕಂಟಿನ್ಯೂಸ್ ಆಗಿದೆ ಅಂದ್ರೆ ಸಸ್ಪಿಷನ್ ಬರುತ್ತೆ. ಯಾವುದೋ ಒಂದು ಕಾರಣಕ್ಕೋಸ್ಕರ ಹೆಚ್ಚು ಮೊತ್ತದ ಯಾರು ವಿಡ್ರಾ ಮಾಡಿದ್ದಾರೆ ಅಂದ್ರೆ ಸಸ್ಪಿಷನ್ ಬರುತ್ತೆ. ಸಸ್ಪಿಷನ್ ಟ್ರಾನ್ಸಾಕ್ಷನ್ಸ್ ಇದೆಯಲ್ಲ, ಇದು STR ಪ್ರಾಸೆಸ್ ಅಂತೀವಿ, ಶಂಕಾಸ್ಪದ ಚಟುವಟಿಕೆಗಳ ವರದಿ. ಇದು ಕೂಡ ವಿಷಲ್ ಬ್ಲೋಯಿಂಗ್ ಪಾಲಿಸಿಗೆ ಅಕಿನ್ ಅದೇ ರೀತಿ ಇರುವಂತದ್ದು, ಶಂಕಾಸ್ಪದ ಟ್ರಾನ್ಸಾಕ್ಷನ್ಸ್. ಅವಾಗ ಇಂಥ ಟ್ರಾನ್ಸಾಕ್ಷನ್ ಆಗಿದೆ ಅಂತ ಹೇಳ್ತಾರೆ, ಅದನ್ನ ನಾವು ರಿಪೋರ್ಟ್ ಮಾಡ್ಕೊಳ್ಬಹುದು. ಅಂದ್ರೆ ಇದು ಯಾರು ವರದಿ ಕೊಡ್ತಾರೆ, ಯಾರಿಗೆ ವರದಿ ಕೊಡ್ತಾರೆ, ಅದು ನಿಮ್ಮಲ್ಲಿ ಪಾಲಿಸಿ ಹೆಂಗ್ ಮಾಡಿದ್ದೀರಿ ಅದ್ರ ಮೇಲಿದೆ. ಫಾರ್ ಎಕ್ಸಾಂಪಲ್, ನಾನು ಒಂದು ಸಣ್ಣ ಒಂದು ಉದಾಹರಣೆ ಸಹಿತ ಹೇಳ್ತೀನಿ. ನಾವು ಸುವಿಧಾ ಸೂಪರ್ ಮಾರ್ಕೆಟ್ ಅಥವಾ ಸುವಿಧಾ ಸೌಹಾರ್ದ ಸಹಕಾರ ನಿಯಮಿತ ಅಂತ ಒಂದು ಸೂಪರ್ ಮಾರ್ಕೆಟ್ ಮಾಡಿದ್ವಿ. ಅದು ಈಗಲೂ ನಡೀತಾ ಇದೆ ಮತ್ತು ನಾನು ಸಂಸ್ಥಾಪಕ ಅಧ್ಯಕ್ಷನಾಗಿದ್ದೆ.
ನಮ್ಮಲ್ಲಿ ಈ ಸಸ್ಪಿಷನ್ ಟ್ರಾನ್ಸಾಕ್ಷನ್ ರಿಪೋರ್ಟಿಂಗ್ ಮೆಕ್ಯಾನಿಸಮ್ ಅನ್ನ ಪ್ರಾರಂಭದ ಹಂತದಿಂದನೇ ಈ ವಿಜುವಲ್ ಬ್ಲೋಯಿಂಗ್ ಪಾಲಿಸಿ ಸಸ್ಪಿಷನ್ ಇದಷ್ಟು ಮೊದಲಿಂದನೇ ಇತ್ತು. ನಮ್ಮಲ್ಲಿ ಯಾರೇ ಸಂಶಯಾಸ್ಪದವಾಗಿ ಯಾವುದೇ ಚಟುವಟಿಕೆ ಮಾಡಿದರೆ ನನ್ನ ನಂಬರ್, ನಾನು ಅಧ್ಯಕ್ಷನಾಗಿದ್ದೆ, ನನ್ನ ನಂಬರ್ ಅನ್ನು ಎಲ್ಲ ಸಿಬ್ಬಂದಿಗಳಿಗೂ ಕೊಟ್ಟಿದ್ದೆ. ನೀವು ಎಷ್ಟೊತ್ತಿಗೂ ನನಗೆ ಯಾವುದೇ ಸಂಶಯಾಸ್ಪದ ಚಟುವಟಿಕೆ ಇದ್ರೆ ಹೇಳ್ಬೋದು ಅಂತ. ಒಮ್ಮೆ ರಾತ್ರಿ 10 ಗಂಟೆಗೆ ಒಂದು ಹೆಣ್ಮಗಳು ನನಗೆ ಫೋನ್ ಮಾಡಿದ್ಲು, ಸಾರ್ ಇಂಥದ್ದೊಂದು ಇದಾಗ್ತಾ ಇದೆ, ಸ್ವಲ್ಪ ನೋಡ್ಬೇಕಾಗತ್ತೆ ನೀವು. ಏನಮ್ಮ ಅದು? ಯಾವ್ದೋ ಒಂದು ಮಹಿಳೆ ಒಂದು ನಮ್ಮಲ್ಲಿ ಇದ್ರ ಸೆಕ್ಷನ್ ಅಲ್ಲಿ, ಯಾವ್ದೋ ಪ್ಯಾಕಿಂಗ್ ಸೆಕ್ಷನ್ ನಲ್ಲಿ, ಪ್ಯಾಕಿಂಗ್ ನಲ್ಲಿ ಏನಾಗತ್ತೆ ಅಂದ್ರೆ ಈ ಅಕ್ಕಿ, ಅವಲಕ್ಕಿ, ಬೇರೆ ಬೇರೆ ದವಸ ಧಾನ್ಯಗಳನ್ನೆಲ್ಲ ಕ್ಲೀನ್ ಮಾಡಿದಾಗ ವೇಸ್ಟೇಜ್ ಬರುತ್ತೆ, ಅದು ನಾವು ಮಾರಾಟ ಮಾಡ್ಲಿಕ್ಕೆ ಬರೋದಿಲ್ಲ. ಅದನ್ನ ನಮ್ಮಲ್ಲಿ ಏನ್ ಮಾಡ್ತಿದ್ವಿ, ನಮ್ಮಲ್ಲಿ ಪ್ಯಾಕಿಂಗ್ ಸೆಕ್ಷನ್ ನಲ್ಲಿ ಇರುವಂತಹ ಒಂದು ಮಹಿಳೆ, ನಮ್ಮ ಮನೆಯಲ್ಲಿ ನಾನು ದನ ಸಾಕಿದ್ದೀನಿ, ನಾನು ದನಕ್ಕೆ ಅದನ್ನ ತಗೊಂಡೋಗ್ತೀನಿ, ವೇಸ್ಟ್ ಇದೆ ಅದು, ಪುಡಿ ಇರ್ಬೋದು, ಇದೆಲ್ಲ ಇರ್ಬೋದು, ಅದ್ ನನಗೆ ಅನುಕೂಲ ಆಗತ್ತೆ, ನನಗೆ ಕೊಡಿ ಅಂತ ಹೇಳಿದ್ರೆ, ಪಾಪ ಮಾನವೀಯತೆ ದೃಷ್ಟಿಯಿಂದ ಅವಳಿಗೆ ತಗೊಂಡೋಗಮ್ಮ ಅಂತ ಹೇಳಿದ್ವಿ. ಅವಳು ಅದನ್ನ ತಗೊಂಡೋಗ್ತಾ ಇದ್ವಿ. ಒಂದು ದಿನ ನನಗೆ ಸೂಚನೆ ಬಂತು, ಇಲ್ಲ ಸರ್ ಅದು ಒಂದೇ ಅಲ್ಲ, ಅದ್ರ ಜೊತೆಗೆ ಬೇರೆ ಬೇರೆ ಸಾಮಾನುಗಳು ಅದ್ರಲ್ಲಿ ಹೋಗ್ತಾ ಇದೆ ನೋಡಿ. ನಮ್ಮಲ್ಲಿ ಒಂದಿಷ್ಟು ಚೆಕಿಂಗ್ ಸಿಸ್ಟಮ್ ಇದೆ, ಇಲ್ಲ ಅಂತಲ್ಲ, ಆದರೆ ಪ್ರತಿನಿತ್ಯ ಬರುವಂತಹ ಈ ಮಹಿಳೆಯನ್ನ ಯಾರು ನೋಡ್ತಿರ್ಲಿಲ್ಲ. ನಾನು ಅದು ಗೊತ್ತಾದ ನಂತರ ಮಾನ್ಯ ದಿನ ಯಥಾ ರೀತಿಯಲ್ಲಿ ನಾನು ಸಂಜೆ ಅವಳು ಹೊರಗೆ ಹೋಗುವ ಸಮಯದಲ್ಲಿ ನಾನು ಅಲ್ಲಿದ್ದೆ. ಹಂಗೆ ಹೋಗುವಾಗ ಅವಳ ತನ್ನ ಇದನ್ನ ಇಟ್ಕೊಂಡು ನನಗೆ ನಮಸ್ಕಾರ ಸರ್ ಅಂತ ಹೇಳಿ ಹೊರಟ್ಲು. ಏನಮ್ಮ, ಏನು ಮನೆಗೆ ಹೊರಟೆ? ಅದು ಏನದು ಬ್ಯಾಗಲ್ಲಿ? ಬ್ಯಾಗಲ್ಲಿ ಸರ್ ವೇಸ್ಟ್ ಸರ್. ವೇಸ್ಟಾ? ಸರಿ. ಸೆಕ್ಯೂರಿಟಿ ಬೈಲಿ ವೇಸ್ಟ್ ಅಂತ ಏನಿದೆ ನೋಡ್ಬಿಡಮ್ಮ, ನಾವು ಎಲ್ಲರೂ ನೋಡ್ಬಿಡೋಣ ಒಂದ್ಸರಿ. ನೋಡ್ಬಿಡು. ಎಲ್ಲ ನೋಡಿದ್ರೆ ಆ ವೇಸ್ಟೇಜ್ ಒಳಗಡೆಗೆ ಒಂದಿಷ್ಟು ಲವಂಗ, ಯಾಲಕ್ಕಿ, ಗೋಡಂಬಿ, ಕಲ್ ಸಕ್ಕರೆ, ಬಾದಾಮಿ, ಮತ್ತೆ ಕೆಲವೊಂದು ಸಣ್ಣ ಸಣ್ಣ ಪ್ಯಾಕೆಟ್ಗಳು, ಆದರೆ ತುಂಬಾ ವ್ಯಾಲ್ಯೂ ಇರುವಂತದ್ದು ಪ್ಯಾಕೆಟ್ಗಳು ಇದಾವೆ. ಮೇಲ್ಗಡೆಯಿಂದ ವೇಸ್ಟೇಜ್ ಅನ್ನು ತುಂಬಿಕೊಂಡಿದ್ದಾರೆ. ಅಂದ್ರೆ ನನಗೆ ಯಾರೋ ಒಬ್ರು ಸೂಚನೆ ಕೊಟ್ಟಿದ್ರಿಂದ ನಾನು ಅವರನ್ನು ಹಿಡಿದು ಹಾಕಿದ್ರಿಂದ ನಮ್ಮಲ್ಲಿರುವಂತಹ ಏನು ಪನಿಷ್ಮೆಂಟ್ ಇದೆ ಅದರ ಪ್ರಕಾರ ಅವರಿಗೆ ಪನಿಷ್ಮೆಂಟ್ ಆಯ್ತು, ಅವರಿಗೆ ಸ್ಯಾಲರಿಯಲ್ಲಿ ಕಡಿಮೆ ಆಯ್ತು, ಎಲ್ಲ ಆಯ್ತು, ಹಿಂಬಡ್ತಿ ಆಯ್ತು, ಬೇರೆ ಇದಾಯ್ತು, ಮತ್ತೆ ಕ್ರಮಗಳನ್ನು ತಗೊಂಡ್ವಿ. ಅಂದ್ರೆ ಇದು ಒಂದು ಜಸ್ಟ್ ಒಂದು ಉದಾಹರಣೆ, ಈ ರೀತಿ ನಾವು ಮಾಡಬಹುದು. ಆಮೇಲೆ ಇದು ವಿಜುವಲ್ ಬ್ಲೋಯಿಂಗ್ ಪಾಲಿಸಿ ಸಸ್ಪಿಷನ್ ಟ್ರಾನ್ಸಾಕ್ಷನ್ ರಿಪೋರ್ಟಿಂಗ್ ಮೆಕ್ಯಾನಿಸಮ್ ನಿಮ್ಮ ಎಲ್ಲ ಸಿಬ್ಬಂದಿಗಳಿಗೆ ಅತಿ ಮುಖ್ಯವಾಗಿರುವಂತದ್ದು, ಅದನ್ನು ಅಳವಡಿಸ್ಕೊಳ್ಳಿ ಪ್ರಯತ್ನ ಮಾಡಿ. ಮೂರನೇದು ಇಂಟರ್ನಲ್ ಕಂಟ್ರೋಲ್ ಸಿಸ್ಟಮ್ ತುಂಬಾ ಚೆನ್ನಾಗಿರ್ಬೇಕು. ಏನು ಆಂತರಿಕವಾದಂತಹ ನಿಯಂತ್ರಣ ವ್ಯವಸ್ಥೆ ತುಂಬಾ ಒಂದು ಚೂರು ಡಿವಿಯೇಷನ್ ಆಗದಿದ್ದಂಗೆ ಆಂತರಿಕ ನಿಯಂತ್ರಣವನ್ನ ಇಟ್ಕೊಂಡಿರ್ಬೇಕು. ಅದು ತುಂಬಾ ಅನುಕೂಲ ಆಗತ್ತೆ. ಅಂದ್ರೆ ಈಗ ನಿಮಗೆ ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದೀರಿ, ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡಿದ್ರೆ ಕನಿಷ್ಠ 2 ಜನರು ಅಪ್ರೂವಲ್ ಬೇಕು. ಒಬ್ರು ಎಂಟ್ರಿ ಮಾಡ್ತಾರೆ, ಮತ್ತೊಬ್ರು ಪಾಸ್ ಮಾಡ್ತಾರೆ. ಯಾವುದೇ ಟ್ರಾನ್ಸಾಕ್ಷನ್ ಇಷ್ಟು ಅಮೌಂಟ್ ಗಿಂತ ಹೆಚ್ಚಿದ್ರೆ ಇಂತಿಂತವರ ಪರ್ಮಿಷನ್ ಬೇಕು. 1 ಲಕ್ಷಕ್ಕಿಂತ ಜಾಸ್ತಿ ಆದ್ರೆ ನಿರ್ದೇಶಕರ ಗಮನಕ್ಕೆ ತರಬೇಕು, 5 ಲಕ್ಷಕ್ಕಿಂತ ಜಾಸ್ತಿ ಆದ್ರೆ ಬೋರ್ಡ್ ಗಮನಕ್ಕೆ ತರಬೇಕು. ಏನೋ ಒಂದು ಆ ಇಂಟರ್ನಲ್ ಕಂಟ್ರೋಲ್ ಮೆಕ್ಯಾನಿಸಮ್ ಚೆನ್ನಾಗಿದ್ದರೆ ಅದು ಆವಾಗ ಆ ರೀತಿಯ ಅಪರಾಧಗಳು ಆಗ್ಲಿಕ್ಕೆ ತಡೆ ಒಡತ್ತೆ. ಮತ್ತೆ ಮಲ್ಟಿ ಲೆವೆಲ್ ಮಾನಿಟರಿಂಗ್ ಇರಬೇಕಾಗತ್ತೆ. ಪ್ಯೂನಿಂದ ಹಿಡಿದು ಅಧ್ಯಕ್ಷರವರೆಗೂ ಬೇರೆ ಬೇರೆ ಲೆವೆಲ್ ನಲ್ಲಿ ಅಧಿಕಾರ ವರ್ಗ ಇರ್ತದೆ. ಇದನ್ನ ಬೇರೆ ಬೇರೆ ಹಂತದ ಅಧಿಕಾರಿಗಳು ಬೇರೆ ಬೇರೆ ಹಂತದ ವಿಚಾರಣೆಯನ್ನು ಮಾಡಿಸ್ಬೇಕು. ಅಂದ್ರೆ ಈಗ ಫೈನಾನ್ಸ್ ಮ್ಯಾನೇಜರ್ ಇದ್ದಾರೆ, ಅವರು ತಮ್ಮ ಕೆಳಗಿರುವಂತಹ ಅಧಿಕಾರಿಗಳನ್ನೆಲ್ಲ ನೋಡಿ ರಿಪೋರ್ಟ್ ಮಾಡುವಂಥದ್ದು ಅವರು ಇದಾಗಬೇಕಾಗುತ್ತೆ. ಒಟ್ಟಿನಲ್ಲಿ ಒಂದು ಹೇಳುವಂಥದ್ದು ಏನಂದ್ರೆ, ಸಣ್ಣ ಸಣ್ಣ ಅಪರಾಧಗಳನ್ನ ಒಬ್ಬೊಬ್ಬರೇ ಮಾಡ್ಲಿಕ್ಕೆ ಬಿಡಬಾರದು. ಅದು ಒಬ್ರು ಮಾಡಿದ್ದನ್ನ ಮತ್ತೊಬ್ರು ಪರಿಶೀಲನೆ ಮಾಡಿದ್ರೆ ಹೆದರಿಕೆ ಉಡುತ್ತೆ ಮತ್ತು ಇದು ಬರುತ್ತೆ. ಈವನ್ ಜಾಬ್ ರೊಟೇಷನ್ ಕೂಡ ಇದೆ, ಅದು ಕೂಡ ಇದರ ಭಾಗನೇ. ಮತ್ತೆ ಚೆಕ್ ಅಂಡ್ ರಿಪೋರ್ಟ್ ಪಾಲಿಸಿ, ಪ್ರತಿಯೊಂದನ್ನು ಚೆಕ್ ಮಾಡಿದೀವಿ ಮತ್ತು ಪರಿಶೀಲನೆ ಮಾಡಿದೀವಿ ಅಂತೇಳಿ ರಿಪೋರ್ಟ್ ಮಾಡ್ಲಿಕ್ಕೆ ಬೇರೆಯೊಬ್ಬರನ್ನ, ನಾನು ಕೆಲಸ ಮಾಡಿದ್ದನ್ನ ಮತ್ತೊಬ್ರು ನೋಡಿ ಅದನ್ನು ಅನುಮೋದನೆ ಮಾಡುವಂತಹ ಮೆಕ್ಯಾನಿಸಮ್ ಇಟ್ಟ ಚೆಕ್ ಅಂಡ್ ರಿಪೋರ್ಟ್ ಪಾಲಿಸಿ ಯಾವತ್ತೂ ಇದು ತುಂಬಾ ಚೆನ್ನಾಗಿ ವರ್ಕ್ ಆಗತ್ತೆ. ಇದಿಷ್ಟು ಕ್ಯೂರೇಟಿವ್ ಮೆಜರ್ಸ್ ಸ್ನೇಹಿತರೆ. ಇಂತಹ ಮೆಜರ್ಸ್ ಗಳನ್ನ ತಗೊಂಡ್ರೆ ಈಗ ಯಾವುದೇ ಒಂದು ಇದಕ್ಕೆ ಮತ್ತೆ ಸಮಯ ಮಿತಿಯಲ್ಲಿ, ಅಂದ್ರೆ ಪ್ರತಿ ತಿಂಗಳಲ್ಲಿ ನಾವು ಒಂದ್ಸಾರಿ ರಿಪೋರ್ಟ್ ಮಾಡ್ತೀವಿ, ಈ ರೀತಿ ಕ್ರಮಗಳಿಂದ ಇಟ್ಕೊಂಡ್ರು ತುಂಬಾ ಅನುಕೂಲ ಆಗುತ್ತೆ. ಇನ್ನು ಶಿಕ್ಷಾ ಕ್ರಮಗಳು ಏನು? ಪ್ಯುನಿಟಿವ್ ಮೆಜರ್ಸ್.
ಪ್ಯುನಿಟಿವ್ ಮೆಸರ್ಸ್ ಅಂದ್ರೆ ಶಿಕ್ಷೆಗಳು. ಏನು ಶಿಕ್ಷೆಗಳಲ್ಲಿ ಮೊತ್ತ ಮೊದಲನೇದು ಸ್ಟಿಕ್ ಅಂಡ್ ಕ್ಯಾರೆಟ್ ಪಾಲಿಸಿ. ಸ್ಟಿಕ್ ಅಂಡ್ ಕ್ಯಾರೆಟ್ ಪಾಲಿಸಿ ಅಂತ ಹೇಳಿದ್ರೆ ಏನು ಅಂದ್ರೆ, ಉತ್ತಮ ಕೆಲಸ ಮಾಡಿದ್ರೆ ನಿಮಗೆ ಬಹುಮಾನ ಕೊಡ್ತೀವಿ, ಅಥವಾ ನಿಮಗೆ ಪ್ರಮೋಷನ್ ಕೊಡ್ತೀವಿ, ಇನ್ಕ್ರಿಮೆಂಟ್ ಕೊಡ್ತೀವಿ, ಕ್ಯಾರೆಟ್ ಕೊಡ್ತೀವಿ. ಕೆಲಸ ಸರಿ ಮಾಡಿಲ್ವಾ ಸ್ಟಿಕ್ ಅಲ್ಲಿ ಹೊಡಿತೀವಿ. ಅಂದ್ರೆ ನಿಮಗೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡ್ತೀವಿ, ಚೆನ್ನಾಗಿ ಮಾಡಿದವರಿಗೆ ಪ್ರೋತ್ಸಾಹಿಸ್ತೀವಿ. ಇದು ಸ್ಟಿಕ್ ಅಂಡ್ ಕ್ಯಾರೆಟ್ ಪಾಲಿಸಿ. ಯಾವುದೇ ಒಬ್ಬನೇ ನೌಕರ ಅವನು ಕೆಲಸ ಚೆನ್ನಾಗಿ ಮಾಡಿದಾಗ ಪ್ರೋತ್ಸಾಹ ಮಾಡೋಣ, ಕೆಲಸ ಸರಿ ಮಾಡಿಲ್ವಾ ಪನಿಷ್ ಮಾಡೋಣ. ಇದು ಸ್ಟಿಕ್ ಅಂಡ್ ಕ್ಯಾರೆಟ್ ಪಾಲಿಸಿ. ಇದು ಯೂನಿವರ್ಸಲಿ ಅಕ್ಸೆಪ್ಟೆಡ್, ಒನ್ ಆಫ್ ದಿ ಬೆಸ್ಟ್ ಪ್ಯುನಿಟಿವ್ ಪಾಲಿಸಿ. ಬರೀ ಕ್ಯಾರೆಟ್ ಕೊಡ್ತಾ ಇರುವಂತದ್ದಲ್ಲ, ಅಥವಾ ಬರೀ ಸ್ಟಿಕ್ ಅನ್ನೇ ಉಪಯೋಗಿಸುವಂತದ್ದಲ್ಲ. ಹಾಗಾಗಿ ಅದನ್ನ ನಾವು ಒಬ್ರು ಪ್ರಾಮಾಣಿಕತೆಯನ್ನ ಪ್ರೋತ್ಸಾಹಿಸಬೇಕು. ವಂಚನೆ ಮಾಡಿದವ್ರನ್ನ ಅವರಿಗೆ ಶಿಕ್ಷೆ ಕೊಡ್ಲಿಕ್ಕೆ ಮಾಡ್ಬೇಕು. ಇದು ಸ್ಟಿಕ್ ಅಂಡ್ ಕ್ಯಾರೆಟ್ ಪಾಲಿಸಿ. ನೆಕ್ಸ್ಟ್, ರಿಗರಸ್ ಪನಿಷ್ಮೆಂಟ್ ಫಾರ್ ಫ್ರಾಸ್ಟರ್. ಅಂದ್ರೆ ಏನಂದ್ರೆ, ಯಾರೇ ವಂಚನೆ ಮಾಡಿರ್ಲಿ ಅವರಿಗೆ ಕಠಿಣವಾದ ಶಿಕ್ಷೆಗಳನ್ನು ವಿಧಿಸಬೇಕು. ಈಗ ನಮ್ಮಲ್ಲಿ ಯಾವುದೋ ಒಂದು ಕಾರಣಕ್ಕೋಸ್ಕರ ಯಾವುದೋ ಒಂದು ಸಣ್ಣ ಪ್ರಮಾಣದ ಇದಾಗತ್ತೆ, ಅದನ್ನ ನಾವು ಹಾಗೆ ಬಿಟ್ರೆ ಅದು ದೊಡ್ಡದಾಗ್ಬಹುದು. ಹಾಗಾಗಿ ಯಾವುದೇ ಫ್ರಾಡ್, ಲೋಪ, ದೋಷ, ನಾನು ಹೈರಾರ್ಕಿ ಹೇಳುವಾಗ ತಪ್ಪುಗಳಾಗಿದೆ, ಲೋಪಗಳಾಗಿದೆ, ದೋಷಗಳಾಗಿದೆ, ಅವುಗಳನ್ನೆಲ್ಲ ನಾವು ತುಂಬಾ ಸೀರಿಯಸ್ ಆಗಿ ತಗೊಳ್ಬೇಕಾಗಿಲ್ಲ. ಮಾನವ ಸಹಜ ಕಣ್ತಪ್ಪಿನಿಂದ ಆದ ದೋಷಗಳಿರ್ಬೋದು, ಈ ತರದ್ದು, ಅದನ್ನ ನಾವು ಕ್ಷಮೆ ಕೊಡೋಣ, ಅದಕ್ಕೆಲ್ಲ ಪನಿಷ್ಮೆಂಟ್ ಬೇಡ. ಆದರೆ ವಂಚನೆ ಅಂತ ಹೇಳಿದ್ರೆ ಗೊತ್ತಿದ್ದು ಮಾಡುವಂಥದ್ದು ಮತ್ತು ಸ್ವಾರ್ಥಕ್ಕೋಸ್ಕರ ಮಾಡುವಂಥದ್ದು, ಅದರಿಂದಾಗಿ ಸಂಸ್ಥೆಗೆ ನಷ್ಟವಾಗುವಂಥದ್ದು, ಅದರಿಂದಾಗಿ ಅವನಿಗೆ ಅನುಕೂಲ ಆಗುವಂಥದ್ದು, ಈ 4 ಅಂಶಗಳಿದ್ದರೆ ಅದು ಫ್ರಾಡ್ ಆಗತ್ತೆ. ವಂಚನೆಯ ಮೊತ್ತ ಎಷ್ಟೇ ಇರಲಿ ಅವರ ಮೇಲೆ ಸರಿಯಾಗಿ ತುಂಬಾ ಸೀರಿಯಸ್ ಆದ ಕ್ರಮವನ್ನೇ ತಗೊಳ್ಬೇಕಾಗತ್ತೆ. ಹಾಗೆ ರಿಗರಸ್ ಪನಿಷ್ಮೆಂಟ್ ಬೇಕಾಗತ್ತೆ, ಅದನ್ನು ಮಾಡ್ಕೊಳ್ಬೇಕಾಗತ್ತೆ. ಅದು ಪ್ಯುನಿಟಿವ್. ನೆಕ್ಸ್ಟ್, ಡೋಂಟ್ ಲೆಟ್ ಗೋ ಫ್ರಾಡ್ಸ್ ಅನ್ಪನಿಶ್ಡ್. ಯಾರೋ ಒಬ್ರು ಫ್ರಾಡ್ ಮಾಡಿದ್ದಾರೆ ಅಂದ್ರೆ ಅವರಿಗೆ ಶಿಕ್ಷೆ ಇಲ್ಲದೆ ಬಿಡಬಾರ್ದು. ಕೆಲವು ಸರಿ ಏನಾಗತ್ತೆ, ಯಾರೋ ಒಬ್ಬ ಕ್ಯಾಶಿಯರ್ ಒಂದು 2,50,000 ರೂಪಾಯಿ ಮೋಸ ಮಾಡಿದ್ದಾನೆ, 2,50,000 ರೂಪಾಯಿ ತಗೊಂಡು ಅವನನ್ನ ಬಿಟ್ಬಿಡ್ತೀವಿ. ಅಂದ್ರೆ ಅವನನ್ನು ಕೆಲಸದಲ್ಲಿ ಕಂಟಿನ್ಯೂ ಮಾಡ್ತೀವಿ. ಅಥವಾ ಹಬ್ಬಬ್ಬ ಅಂದ್ರೆ ಅವನಿಗೆ ಮುಂಬಡ್ತಿ ಕೊಡೋದನ್ನ ಹಿಂಬಡ್ತಿ ಮಾಡ್ತೀವಿ. ಯಾವತ್ತು ವಂಚನೆ ಮಾಡಿದವರನ್ನ, ವಂಚನೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ವಂಚನೆ ಗೊತ್ತಿದ್ದು ಸಂಸ್ಥೆಗೆ ನಷ್ಟವನ್ನುಂಟು ಮಾಡುವಂತಹ ಪ್ರಕ್ರಿಯೆ. ಅದರಿಂದ ಅವನು ಸ್ವಂತ ಹಿತಾಸಕ್ತಿ ಇರ್ತದೆ, ಅಂತವರ ಮಾನಸಿಕತೆ ತುಂಬಾ ಇದಿರ್ತದೆ, ದುರ್ಬಲವಾಗಿರುತ್ತೆ. ಹಾಗಾಗಿ ಅವರನ್ನ ಯಾವತ್ತೂ ಕ್ಷಮಿಸಬಾರದು, ಅವರಿಗೆ ಪನಿಷ್ಮೆಂಟ್ ಕೊಡ್ಲೇಬೇಕು. ಎಷ್ಟೋ ಕಡೆ ನಾನು ನೋಡ್ತೀನಿ, ಸರ್ ನಮ್ ಡೈರೆಕ್ಟರ್ ಭಾವ ಸರ್, ಅದಕ್ಕೆ ಅವನನ್ನ ಹಾಗೆ ಬಿಟ್ಟಿದೀವಿ. ನೋ, ಡೈರೆಕ್ಟರ್ ಭಾವ ಆಗಿರ್ಲಿ, ಡೈರೆಕ್ಟರ್ ಆಗಿರ್ಲಿ, ಸಂಸ್ಥೆಗೆ, ಯಾಕೆಂದ್ರೆ ಇದು ಬೇರೆಯವರ ಸಾರ್ವಜನಿಕರ ಅಥವಾ ಸದಸ್ಯರ ಹಣ, ಸಂಸ್ಥೆಗೆ ನಷ್ಟವನ್ನು ಉಂಟು ಮಾಡುವ ಯೋಚನೆ ಇದ್ದವರನ್ನ ನೀವು ಇಟ್ಕೊಂಡು ಮುಂದುವರಿಲಿಕ್ಕೆ ಆಗೋದಿಲ್ಲ. ಬೆಂಕಿಯನ್ನ ಸೆರಗಿನಲ್ಲಿ ಇಟ್ಕೊಂಡಂಗಾಗತ್ತದು, ಯಾವತ್ತೂ ಅದು ಅಪಾಯಕಾರಿ. ಹಾಗಾಗಿ ಅವರಿಗೆ ಪನಿಷ್ಮೆಂಟ್ ಕೊಡಬೇಕು. ಪನಿಷ್ಮೆಂಟ್ ಹೇಗಿರಬೇಕು ಅಂದ್ರೆ 2 ತರದಲ್ಲಿ. ಈಗ ಸಪೋಸ್ ನಾನು ಏನೋ ಒಂದು ಮಾಡಿದೀನಿ, ಅದನ್ನ ನೀವು ವಸೂಲಿ ಮಾಡ್ಕೊಂಡು ಹಾಗೆ ಬಿಟ್ಬಿಟ್ರಿ ಅಂದ್ರೆ ನಾನು ಏನ್ ಅನ್ಕೊಳ್ತೀನಿ, ನನ್ ಸಿಕ್ಕಾಕೊಂಡ್ರೆ ನನ್ನಿಂದ ನಾನ್ ತಗೊಂಡಿದ್ದಷ್ಟು ವಸೂಲಿ ಮಾಡ್ಕೊಳ್ತಾನೆ, ಮತ್ತಿನ್ನೇನೂ ಆಗೋದಿಲ್ಲ. ನನಗೆ ಕೂಡ ಅದು ಒಂಥರ ಲೀನಿಯನ್ಸಿ ಅಥವಾ ಸಲಿಗೆಯನ್ನು ಕೊಟ್ಟಂಗಾಗತ್ತೆ. ಮತ್ತೆ ಬೇರೆಯವರಿಗೂ ಕೂಡ ರಾಂಗ್ ಮೆಸೇಜ್ ಹೋಗುತ್ತೆ. ಅಕಸ್ಮಾತ್ ಯಾರು ಏನಾದ್ರು ಮಾಡಿದ್ರು ಏನು ಮಾಡೋದಿಲ್ಲ ನಮ್ಮ ಮ್ಯಾನೇಜ್ಮೆಂಟ್ನವರು, ಅನ್ಯ ಸಿಬ್ಬಂದಿಗಳಿಗೆ ಅಥವಾ ಬೇರೆಯವರಿಗೆ ಕೂಡ ಒಬ್ಬ ಪಿಗ್ಮಿ ಕಲೆಕ್ಟರ್ ಮಾಡಿದ ಕ್ರಮದಿಂದಾಗಿ ಅವನ ಮೇಲೆ ತಗೊಂಡ ಕ್ರಮಗಳು ಎಲ್ಲ ಪಿಗ್ಮಿ ಕಲೆಕ್ಟರ್ ಮೇಲೆ ಪರಿಣಾಮ ಆಗ್ಬೇಕು, ಅವರ ಮಾನಸಿಕತೆ ಬದಲಾಗಬೇಕು. ಒಬ್ಬ ಅಪ್ರೈಸರ್ ಮೇಲೆ ಕ್ರಮ ತಗೊಂಡಾಗ ಮುಂದಿನ ಅಪ್ರೈಸರ್ಗಳಿಗೆ ಹಿಂಗ್ ಮಾಡಿದ್ರು, ಕ್ರಮ ತಗೊಂಡಿದ್ರು ಅನ್ನೋ ಸೂಚನೆ ಹೋಗ್ಬೇಕು. ಒಬ್ಬ ನಿರ್ದೇಶಕನ ಮೇಲೆ ಕ್ರಮ ತಗೊಂಡಿದ್ದು ಎಲ್ಲ ನಿರ್ದೇಶಕ ಮಂಡಳಿಗೆ ಪಾಠವಾಗಬೇಕು. ಹಾಗಾಗಿ ಯಾವುದೇ ಕಾರಣಕ್ಕೆ ಆರ್ಥಿಕ ಅಪರಾಧಗಳನ್ನ ಮಾಡುವವರನ್ನ ದಂಡಿಸದೆ ಬಿಡಬೇಡಿ. ಮತ್ತೆ ಹ್ಯಾವ್ ಝೀರೋ ಟಾಲರೆನ್ಸ್ ಫ್ರಾಡ್ ಪಾಲಿಸಿ. ವಂಚನೆಯನ್ನ, ತಪ್ಪುಗಳನ್ನ ಸಹಿಸ್ಕೊಳ್ತೀವಿ, ಲೋಪದೋಷಗಳನ್ನ ಸಹಿಸ್ಕೊಳ್ತೀವಿ, ವಂಚನೆಗಳನ್ನ ಸಹಿಸ್ಕೊಳ್ಳೋದಿಲ್ಲ. ಝೀರೋ ಟಾಲರೆನ್ಸ್.
ಆ ಫ್ರಾಡ್ ಪಾಲಿಸಿ ಹೇಗಿದೆ ಅಂದ್ರೆ ನಮ್ಮಲ್ಲಿ ಒಂದು ಪೈಸಾ ಕೂಡ ನಾವು ಅಂದ್ರೆ ಅದಕ್ಕೆ ಸಹಿಷ್ಣುತೆ ಇಲ್ಲ ನಮ್ಮಲ್ಲಿ, ಶೂನ್ಯ ಸಹಿಷ್ಣುತೆ. ವಂಚನೆ ಮಾಡಿದವರಿಗೆ ಎಷ್ಟೇ ಇನ್ಫ್ಲೂಯೆನ್ಸ್ ಇರಲಿ, ಅವ್ರ ಅಧ್ಯಕ್ಷರ ಕಡೆಯವರೇ ಆಗಿರ್ಲಿ, ಅವರನ್ನ ನಮ್ಮ ಸಂಸ್ಥೆಯ ನಿಯಮಗಳಿಗೆ ಅನುಸಾರವಾಗಿ ಏನು ಕ್ರಮ ತಗೊಳ್ಬೇಕು ಅದನ್ನು ತಗೊಳ್ಬೇಕು. ಆ ರೀತಿ ಮಾಡದೆ ಹೋದ್ರೆ ನಾವು ಸಂಸ್ಥೆಯನ್ನು ನಡೆಸೋದು ಕಷ್ಟ ಆಗತ್ತೆ. ಯಾಕೆಂದ್ರೆ ಏನು ಪನಿಷ್ಮೆಂಟ್, ವಂಚಕನಿಗೆ ಏನ್ ಪನಿಷ್ಮೆಂಟ್ ಕೊಡ್ತೀರೋ ದಟ್ ಶುಡ್ ಬಿ ದಿ ಸಿಗ್ನಲ್ ಟು ಅದರ್ಸ್. ಅದು ಬಾಕಿಯವರಿಗೆಲ್ಲರಿಗೂ ಒಂದು ಮೆಸೇಜ್ ಅನ್ನು ಪಾಸ್ ಮಾಡಬೇಕು, ಸಂದೇಶವನ್ನು ಕೊಡ್ಬೇಕು. ಈ ರೀತಿ ಮಾಡಿದರೆ ಕಠಿಣವಾಗಿ ಶಿಕ್ಷೆ ಕೊಡುತ್ತೆ. ನಮ್ಮಲ್ಲಿ ಅದೇ ಸುವಿಧಾ ಸೂಪರ್ ಮಾರ್ಕೆಟ್ ನಲ್ಲಿ ಫ್ರಾಡ್ ಮಾಡಿರುವಂತ ಒಬ್ಬ ಇವರನ್ನ ನಮ್ಮಲ್ಲಿ ಪಾಲಿಸಿನೇ ಅದಿದೆ. ನಾವು ಅವರ ಫೋಟೋವನ್ನ ನಮ್ಮ ಸುವಿಧಾ ಸೂಪರ್ ಮಾರ್ಕೆಟ್ ನ ಪ್ರಾಂಗಣದಲ್ಲಿ ಹಾಕೊಂಡು ಅವರು ಹಿಂಗೆ ಮೋಸ ಮಾಡಿದ್ದಾರೆ, ಇವರ ಜೊತೆಗೆ ವ್ಯವಹರಿಸುವಾಗ ನೀವು ಕೇರ್ಫುಲ್ ಆಗಿರಿ ಅಂತ ಬೋರ್ಡ್ ಹಾಕ್ತಿವಿ. ಅದು ನಾವು ಸಿಬ್ಬಂದಿ ಸೇವಾ ನಿಯಮಗಳಲ್ಲೇ ಇದೆ ನಮ್ಮಲ್ಲಿ. ಅದನ್ನ ನಾವು ಹಾಕಿದ್ದೀವಿ. ಒಬ್ಬ ಸಿಬ್ಬಂದಿ ಆ ರೀತಿ ಮೋಸ ಮಾಡಿದಾಗ ಅವರ ಫೋಟೋವನ್ನ ನಮ್ಮ ಪ್ರಾಂಗಣದಲ್ಲಿ ಹಾಕಿ ಅದು ಯಾಕೋಸ್ಕರ ಆ ಫೋಟೋ ಹಾಕಿದೀವಿ ಏನು ಅನ್ನೋದನ್ನ ಹಾಕಿದ್ವಿ ಒಂದ್ಸರಿ. ಅಂದ್ರೆ ಒಬ್ಬ ಮನುಷ್ಯನಿಗೆ ಅಥವಾ ಒಬ್ಬ ಫ್ರಾಡ್ ವಂಚಕನಿಗೆ ನೀವು ಕೊಡುವಂತಹ ಏನು ಪನಿಷ್ಮೆಂಟ್ ಇದೆ, ದಟ್ ಶುಡ್ ಬಿ ಎ ಸಿಗ್ನಲ್ ಟು ಅದರ್ಸ್. ಬಾಕಿಯವರಿಗೆ ಅದು ಒಂದು ಸಂದೇಶ ಆಗ್ಬೇಕು. ಇನ್ನು ಎಚ್ಚರಿಕೆ ಕ್ರಮಗಳು, ಪ್ರಿಕಾಷನರಿ. ಪ್ಯುನಿಟಿವ್ ಆಯ್ತು, ಎಲ್ಲ ಕ್ಯೂರೇಟಿವ್, ಪ್ಯುನಿಟಿವ್, ಪ್ರಿವೆಂಟಿವ್ ಎಲ್ಲದೂ ಆಯ್ತು. ಈಗ ಪ್ರಿಕಾಷನರಿ ಮೆಜರ್ಸ್ ಅಂದ್ರೆ ಏನು? ಮೊದಲನೇದಾಗಿ ಪಾಲಿಸೀಸ್, ಪ್ರೊಸೀಜರ್ಸ್, ಟ್ರೈನಿಂಗ್, ಕಮ್ಯುನಿಕೇಶನ್, ಇದಿಷ್ಟು ಯಾವ ಸಮಯದಲ್ಲಿ ಯಾರಿಗೆ ದಕ್ಕಬೇಕೋ ಅದಷ್ಟು ಇಟ್ಕೊಂಡಿರಿ. ಪಾಲಿಸೀಸ್ ಇರ್ಬೋದು, ನಮ್ಮಲ್ಲಿ ನೀತಿಗಳು ಇರ್ಬೋದು, ನೀತಿ ನಿರೂಪಣೆಗಳು ಇರ್ಬೋದು, ಪ್ರೊಸೀಜರ್ಸ್ ಪ್ರಕ್ರಿಯೆಗಳಿರ್ಬೋದು, ಟ್ರೈನಿಂಗ್ ತರಬೇತಿಗಳಿರ್ಬೋದು, ಕಮ್ಯುನಿಕೇಶನ್ ಸಂವಹನ ಪ್ರಕ್ರಿಯೆ ಇರ್ಬೋದು. ಇದು ಪೂರ್ತಿಯಾಗಿ ಇರಬೇಕು. ಅದನ್ನ ವಂಚನೆ ತಡೆಗಟ್ಟಲಿಕ್ಕೆ ಅದೆಲ್ಲದೂ ಬೇಕಾಗತ್ತೆ. ಅದು ನಿರಂತರವಾಗಿ ಸಕ್ರಿಯವಾಗಿರೋ ನೋಡ್ಕೊಳ್ಬೇಕು. ಒಂದ್ ವಾರ ಮಾಡ್ತೀವಿ, ಕಡೆಗೆ ನಾವು ಬಿಟ್ಬಿಡ್ತೀವಿ, 1 ತಿಂಗಳು ಮಾಡ್ತೀವಿ, ಇಲ್ಲ, ನಿರಂತರವಾಗಿ ಇರಬೇಕು. ಎಲ್ಲಿರ್ಬೇಕು? ಅಕ್ರಾಸ್ ದಿ ಆರ್ಗನೈಸೇಷನ್. ಪ್ಯೂನಿಂದ ಸಿಇಒ ಅವರಿಗೆ, ಸದಸ್ಯರಿಂದ ಅಧ್ಯಕ್ಷರವರೆಗೆ, ಅಕ್ರಾಸ್ ದಿ ಆರ್ಗನೈಸೇಷನ್, ಎಲ್ಲ ಭಾಗಗಳಲ್ಲಿ, ಎಲ್ಲ ವಿಭಾಗಗಳಲ್ಲಿ ಇರಬೇಕು. ಫ್ರಮ್ ಟಾಪ್ ಟು ಬಾಟಮ್, ಅಧ್ಯಕ್ಷರಿಂದ ಪ್ಯೂನ್ ವರೆಗೆ ಎಲ್ಲರಲ್ಲೂ ಆ ನೀತಿ ನಿಯಮಗಳಿರ್ಬೇಕು. ಯಾವುದೋ 1 ತಿಂಗಳಲ್ಲಿ ನಮ್ಮಲ್ಲಿ ಫ್ರಾಡ್ ಡಿಟೆಕ್ಷನ್ ಮಾಸಾಚರಣೆ ಅಂತ ಮಾಡ್ತೀವಿ ನಾವು. ಈಗ ಠೇವಣಿ ಮಾಸಾಚರಣೆ ಏನ್ ಮಾಡ್ತೀವಿ ಅಂದ್ರೆ ಅದೇ ರೀತಿ ಫ್ರಾಡ್ ಡಿಟೆಕ್ಷನ್ 1 ತಿಂಗಳು ಮಾಡ್ತೀವಿ. ಇಲ್ಲ, ಆಲ್ ರೌಂಡ್ ದಿ ಇಯರ್ ಇರಬೇಕು. 365 ಡೇಸ್ ಅದು ಇನ್ ಪ್ಲೇಸ್ ಇರಬೇಕು. ಮತ್ತು ವಿತೌಟ್ ಡಿಸ್ಕ್ರಿಮಿನೇಷನ್, ಯಾವುದೇ ತಾರತಮ್ಯ ಇಲ್ಲದೆ ಎಲ್ಲ ಸಿಬ್ಬಂದಿಗಳಿಗೂ ಸಮಾನವಾಗಿ ಅನ್ವಯಿಸುತ್ತೆ. ಯಾವುದೇ ತಾರತಮ್ಯ ಇಲ್ಲ. ಎಲ್ಲ ವಿಭಾಗಗಳಲ್ಲಿ ಮೇಲಿಂದ ಕೆಳಗಡೆಗೆ ವರ್ಷ ಪೂರ್ತಿ ಯಾವುದೇ ತಾರತಮ್ಯ ಇಲ್ಲದೆ ನಾವು ಇದನ್ನ ಅಳವಡಿಸ್ಕೊಳ್ತೀವಿ. ಆವಾಗ ನಮ್ಮ ಏನು ನಿಯಮಗಳಿದಾವೆ ಅದಕ್ಕೆ ಒಂದು ಅರ್ಥ ಬರ್ತದೆ, ಎಫೆಕ್ಟಿವ್ ಆಗಿರ್ತದೆ, ಒಂದ್ ಸ್ವಲ್ಪ ಇದಾಗತ್ತೆ. ಹಾಗಾಗಿ ಸ್ನೇಹಿತರೆ, ಇದಿಷ್ಟು ಕ್ರಮಗಳನ್ನ ಹಂತ ಹಂತವಾಗಿ ಜಾರಿಗೊಳಿಸಬೇಕು. ದೊಡ್ಡದಾದ್ಮೇಲೆ ನಾವು 50 ಜನ ಸಿಬ್ಬಂದಿಗಳಿದ್ರು ಮಾತ್ರ ಮಾಡ್ತೀವಿ, ಖಂಡಿತ ಅಲ್ಲ. 5 ಜನ ಸಿಬ್ಬಂದಿಗಳಿದ್ರು ಪ್ರಾರಂಭಿಕ ಹಂತದಿಂದನೇ ಇದನ್ನು ಶುರು ಮಾಡ್ಕೊಳ್ಳಿ. ಸೊ ಕನ್ಕ್ಲೂಷನ್, ಕಳೆದ 5 ಸೆಷನ್ ನಿಂದ ನಾವು ಮಾಡಿರೋದ್ರಿಂದ ಸಾರಾಂಶ ಏನು? ನಮ್ಗೆ ನಮ್ಮ ಸಹಕಾರ ಸಂಸ್ಥೆಗಳಿಗೆ ಸ್ಟೇಕ್ ಹೋಲ್ಡರ್ಸ್ ಅಂದ್ರೆ ಯಾರ್ಯಾರು ಅದರ ಆಸಕ್ತರಂತಿದೆ ಅವರೆಲ್ಲರಿಗೂ ಈ ಒಂದು ಫ್ರಾಡಿನ ಇದರಲ್ಲಿ ಯಾರ್ಯಾರಿಗೆ ಏನೇನಾಗ್ಬೇಕು ಅವರ ಎಲ್ಲರಿಗೂ ಪನಿಷ್ಮೆಂಟ್ ಆಗೋರಿಗೆ ಪನಿಷ್ಮೆಂಟ್ ಆಗ್ಬೇಕು. ಯಾರನ್ನ ಸಂರಕ್ಷಣೆ ಮಾಡ್ಬೇಕು ಅವ್ರನ್ನ ಸಂರಕ್ಷಣೆ ಮಾಡ್ಬೇಕು. ಯಾರನ್ನ ಸಂರಕ್ಷಣೆ ಮಾಡ್ಬೇಕು? ಶೇರ್ ಹೋಲ್ಡರ್ಸ್ ಸಂರಕ್ಷಣೆ ಮಾಡ್ಬೇಕು. ಯಾಕಂದ್ರೆ ಅವ್ರ ಪಾಪ ಮಾಲೀಕರು, ಇನ್ವೆಸ್ಟರ್ಸ್ ಅಂದ್ರೆ ಅವ್ರು ಡೆಪಾಸಿಟ್ ಇಟ್ಟಿದ್ದಾರೆ, ಅವರನ್ನ ಸಂರಕ್ಷಣೆ ಮಾಡಬೇಕು. ಅವರ ಇಂಟ್ರೆಸ್ಟ್ ಏನಿದೆ ಅವರದ್ದು ಕಾಪಾಡ್ಬೇಕು ನಾವು. ನೋಡಲ್ ಏಜೆನ್ಸೀಸ್, ರೆಗ್ಯುಲೇಟಿಂಗ್ ಏಜೆನ್ಸೀಸ್, ನಮ್ಮ AR ಅಥವಾ DR ಆಫೀಸ್ಗಳು ಇರ್ಬೋದು, ಅಥವಾ ನಬಾರ್ಡ್ ಅಂತ ಇದಿರ್ಬೋದು, ಅಥವಾ ಬೇರೆ ಬೇರೆ ಸಂಯುಕ್ತ ಸಹಕಾರಿ ಇರ್ಬೋದು,
ಅವರ ಇಂಟ್ರೆಸ್ಟ್ ಏನಿದೆ, ಅವರು ಫ್ರಾಡ್ ಅನ್ನ ವಂಚನೆಯನ್ನ ತಡೆಗಟ್ಟಲಿಕ್ಕೆ ನೀವೇನು ಕ್ರಮ ತಗೊಂಡಿದ್ದೀರಿ ಅನ್ನೋದ್ರ ಬಗ್ಗೆ ಮಾಹಿತಿ ಕೇಳ್ತಾರೆ. ಹಾಗಾಗಿ ಅದ್ರ ಬಗ್ಗೆ ಇರಬೇಕು. ಮತ್ತು ರೆಗ್ಯುಲೇಟರ್ಸ್, RBI ಇರ್ಬೋದು, ನಬಾರ್ಡ್ ಇರ್ಬೋದು, ಯಾರು ನಮ್ಮನ್ನ ರೆಗ್ಯುಲೇಟ್ ಮಾಡ್ತಾರೋ ಅವರೆಲ್ಲರನ್ನು ಅವರೆಲ್ಲರ ಇಂಟ್ರೆಸ್ಟ್ ಏನಿದೆ, ಎಲ್ಲರೂ ಸಮಾನವಾದ ಆಸಕ್ತಿ ಏನು ಅಂದ್ರೆ ಸಂಸ್ಥೆ ಚೆನ್ನಾಗಿರ್ಬೇಕು, ಫ್ರಾಡ್ಗಳು ಅಥವಾ ವಂಚನೆ ಪ್ರಕರಣಗಳು ಆಗ್ಲೇಬಾರದು. ಅವುಗಳನ್ನೆಲ್ಲ ಯೋಚನೆ ಇಟ್ಕೊಂಡು ನಾವು ಈ ಕೆಲಸವನ್ನು ಮಾಡಬೇಕು ಸ್ನೇಹಿತರೆ. ಅಂಡ್ ಫೈನಲಿ ಎಲ್ಲ ಒಂದ್ ಕಡೆಗೆ ನಮ್ಮಲ್ಲಿ ಫ್ರಾಡ್ ಇದೆ ಅಂತ ಹೇಳಿದ ತಕ್ಷಣ ನಮ್ಮಲ್ಲಿ ಒಂದು ಫ್ರಾಡ್ ಆಗಿದೆ ಸರ್, ಲೆಕ್ಕ ಪರಿಶೋಧನೆ ನೀವು ಮಾಡ್ಕೊಡ್ತೀರಾ ಅಂದ್ರೆ ಕೆಲವರು ಹೆದರ್ತಾರೆ. ಕೆಲವರು ಶುರು ಮಾಡಿದ ನಂತರ ಫ್ರಾಡ್ ಇದೆ ಅಂದ್ರೆ ರಿಸೈನ್ ಮಾಡ್ತಾರೆ. ತನಿಖೆ ಮಾಡ್ಲಿಕ್ಕೆ ಇಷ್ಟಪಡೋದಿಲ್ಲ, ಅಥವಾ ವರದಿ ಮಾಡ್ಲಿಕ್ಕೆ ಗೊತ್ತಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಹಿಂಜರಿತಾರೆ. ಸೊ ಇಲ್ಲಿ ಯಾರ್ಯಾರು ಲೆಕ್ಕ ಪರಿಶೋಧಕ ಮಿತ್ರರಿದ್ದೀರಿ ಅವರಿಗೆ ನಾನು ಹೇಳುವಂತದ್ದು, ಫ್ರಾಡ್ ಎನ್ಕ್ವೈರಿ ನಿಮ್ಮ ಪಾಲಿಗೆ ಬಂದಿದೆ ಅಂದ್ರೆ, ಯಾವುದೋ ಒಂದು ಸಂಸ್ಥೆಯಲ್ಲಿ ಫ್ರಾಡ್ ಇದೆ ಅಂದ್ರೆ ಡೆಫಿನೆಟ್ಲಿ ನೀವೇನು ಇನ್ವಾಲ್ವ್ ಆಗಿರೋದಿಲ್ಲ. ಹಾಗಾಗಿ ಅದೊಂದು ಆಪರ್ಚುನಿಟಿ ಅಂತ ತಗೊಳ್ಳಿ, ಇದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಅದೊಂದು ಅವಕಾಶ. ಫ್ರಾಡ್ ಇರುವಂತಹ ಒಂದು ಸಂಸ್ಥೆಯನ್ನು ಆಡಿಟ್ ಮಾಡಿದ್ದೀರಿ ಅಂದ್ರೆ ನಿಮ್ಮ ನಾಲೆಡ್ಜ್ ತುಂಬಾ ಜಾಸ್ತಿ ಆಗತ್ತೆ. ಹಾಗಾಗಿ ಅದನ್ನು ತಗೊಳ್ಳಿ. ಮತ್ತೆ ಅದು ಒಂಥರ ಚಾಲೆಂಜ್ ಕೂಡ. ಹಾಗಾಗಿ ಅದನ್ನ ಸ್ವೀಕರಿಸಿ. ರಿಸ್ಕ್ ಇದೆ ಇದು. ಆ ರಿಸ್ಕ್ ಅನ್ನ ಶೋಲ್ಡರ್ ಮಾಡುವಂತಹ, ರಿಸ್ಕ್ ಅನ್ನ ಭರಣ ಮಾಡುವಂತಹ, ರಿಸ್ಕ್ ಅನ್ನ ನಿಭಾಯಿಸುವಂತಹ ಶಕ್ತಿಯನ್ನ ಹೊಂದಿ, ಅದು ನಮಗ್ ಬೇಕಾಗತ್ತೆ. ಮತ್ತೆ ಕೆಲವು ಸಾರಿ ತುಂಬಾ ಥ್ರಿಲ್ ಕೊಡತ್ತೆ. ಹೊಸ ತರದ ಇವಾಗ ಮಾಹಿತಿಗಳು ಸಿಗತ್ತೆ, ಹೊಸ ತರದ ಮಾಡಿದ್ದಾರೆ, ಅಯ್ಯೋ ಇವನ್ನ ಈ ರೀತಿ ಎಲ್ಲ ಮಾಡಬಹುದಾ ಅಂತ. ನಾನು ನನ್ನ ಇದ್ರಲ್ಲಿ ಹೇಳ್ಬೇಕು ಅಂದ್ರೆ, ಈಗ ಕಳೆದ 13ನೇ ಇಸ್ವಿಯಿಂದ 25ನೇ ಇಸ್ವಿ ಸರಿ ಸುಮಾರು 12-13 ವರ್ಷದಲ್ಲಿ ಸುಮಾರು 40ಕ್ಕೂ ಹೆಚ್ಚು ಫ್ರಾಡ್ ಪ್ರಸಂಗಗಳು, ಫ್ರಾಡ್ ಆಗಿರುವಂತಹ ಆಡಿಟ್ಗಳು ನಾನು ತಗೊಂಡಿದ್ದೀನಿ. ಒಂದಕ್ಕಿಂತ ಒಂದು ವಿಚಿತ್ರ, ಒಂದಕ್ಕಿಂತ ಒಂದು ವಿನೂತನವಾಗಿರ್ತದೆ. ಅನೇಕ ಸಂಗತಿಗಳು ತುಂಬಾ ಕಲ್ಪನೆ ಮಾಡ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ, ಆ ರೀತಿ ಫ್ರಾಡ್ಗಳ ನಡೀತಾ ಇರ್ತದೆ. ಅದರಿಂದ ನಾವು ಕಲಿಬಹುದು, ತುಂಬಾ ಕಲಿಸತ್ತೆ. ಅದು ಒಂದು ಆ ರೀತಿಯ ಇದು ನಮಗೆ ತುಂಬಾ ಕಲಿಸತ್ತೆ. ಆಕ್ಟ್ ಬಗ್ಗೆ ಕಲಿಸತ್ತೆ, ಸಂವಹನ ಕೌಶಲ್ಯವನ್ನ ಕಲಿಸತ್ತೆ, ಮತ್ತೆ ಹೇಗೆ ನಿಭಾಯಿಸ್ಬೇಕು ಅಂತ ಗೊತ್ತಾಗತ್ತೆ, ನಿಮ್ಮ ಯೋಚನಾ ಶಕ್ತಿಯನ್ನ ತೀವ್ರತೆಗೊಳಿಸತ್ತೆ. ಅನೇಕ ರೀತಿ ಬೇರೆ ಬೇರೆ ಆಯಾಮಗಳಿಂದ ನೀವು ಕಲಿಯೋಣ. ಇದಿಷ್ಟು ಹೇಳ್ತಾ ಇವತ್ತಿನ ಅವಧಿ ಸರಿ ಸುಮಾರು 45 ನಿಮಿಷಗಳ ಕಾಲ ಈ ಫ್ರಾಡಿನ ಅಂತಿಮ ಕಂತಿನ ಬಗ್ಗೆ ಕೆಲವೊಂದು ವಿಚಾರಗಳನ್ನ ನಾನು ಹೇಳಿದೆ. ಅದಷ್ಟನ್ನು ಹೇಳ್ತಾ ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ಥ್ಯಾಂಕ್ ಯು ಅಂಡ್ ಆಲ್ ದಿ ಬೆಸ್ಟ್ ಹೇಳ್ತೀನಿ. ನಾವು ಇವತ್ತು ನನ್ನ ಸೆಷನ್ ಮುಗಿಸ್ತಾ ಇದ್ದೀನಿ. ಇವರಿಗೆ ಎಲ್ಲರಿಗೂ ಶುಭರಾತ್ರಿ, ಜೈ ಸಹಕಾರ. ಥ್ಯಾಂಕ್ ಯು.